ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ಪವಿತ್ರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವಂತೆ ಶಿಷ್ಯರ ಬುದ್ಧಿಯನ್ನು ವಿಕಾಸಗೊಳಿಸಿದಂತಹ ಪ್ರಭು ಯೇಸುವೆ, ನಿಮ್ಮ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸಿರಿ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಲು ಬೇಕಾದ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು ಎಂದು ನುಡಿದಂತಹ ಪ್ರಭು ಯೇಸುವೆ, ಈ ಸಮಯದಲ್ಲಿ ಪ್ರತಿಯೊಬ್ಬರೂ ಸತ್ಯವನ್ನು ಅರಿತುಕೊಳ್ಳುವಂತೆ ನಮ್ಮೊಬ್ಬೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಲಿ. ಯೇಸುವೆ, ನೀವು ನುಡಿದಿದ್ದೀರಿ, ನಾನೇ ಸತ್ಯ ಎಂಬುದಾಗಿ. ನೀವಾಗಿರುವ ಸತ್ಯವನ್ನು ಅರಿತುಕೊಳ್ಳಲು ಬೇಕಾದ ಜ್ಞಾನವನ್ನು, ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಹಾಲೆಲೂಯ. ಕುಳಿತುಕೊಳ್ಳೋಣ. ಚೆನ್ನಾಗಿದ್ದೀರಾ? ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣವಾ? ಮಾಡೋಣ. ಓಕೆ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ, ಮ್ಯಾಥ್ಯೂ ಚಾಪ್ಟರ್ 16 ವರ್ಸಸ್ 13 ಆನ್ವರ್ಡ್ಸ್. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಾಕ್ಯಗಳು 13ರಿಂದ ಓದೋಣ. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳುವಂಥ ಒಂದು ಪ್ರಶ್ನೆ, ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ? ಅಥವಾ ನರಪುತ್ರನನ್ನು, ಅಂದರೆ ಯೇಸು ಬಗ್ಗೆ ಯೇಸು ಹೇಳ್ತಾ ಇದ್ದಾರೆ, ನನ್ನನ್ನು ಈ ಜನರು ಯಾರು ಅಂತ ಹೇಳ್ತಾರೆ ಅಂತ. ಆಗ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಾರೆ. ಕೊನೆಯಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಕೇಳ್ತಾರೆ, ನೀವೇನು ಹೇಳ್ತೀರಿ ಅಂತ. ಆಗ ಜೊತೆಯಲ್ಲಿದ್ದಂಥ ಪೇತ್ರ ಒಂದು ಉತ್ತರವನ್ನು ಕೊಡ್ತಾರೆ. 16ರಿಂದ ಇರತಕ್ಕಂಥ ವಾಕ್ಯ ಓದೋಣ. ಮತ್ತಾಯ 16 ಮ್ಯಾಥ್ಯೂ 16:16. ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಜೀವ ಸ್ವರೂಪನಾದ ದೇವರ ಪುತ್ರ ತಾವೇ ಎಂದು ಹೇಳ್ತಾರೆ. ಏನು ಹೇಳ್ತಾರೆ? ಜೀವ ಸ್ವರೂಪರಾದ ದೇವರ ಪುತ್ರ ನೀವೇ, ಅಭಿಷಿಕ್ತರಾದ ಲೋಕೋದ್ಧಾರಕ ನೀವೇ ಅಂತ ಪೇತ್ರ ಉತ್ತರ ಕೊಡ್ತಾರೆ. ಈ ಉತ್ತರ ಕೇಳಿಸ್ಕೊಂಡಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಸೀಮೋನನ ಮಗನಾದ ಯೋನನ ಮಗನಾದ ಸೀಮೋನನೇ, ನೀನು ಧನ್ಯ. ಯೋನನ ಮಗನಾದ ಸೀಮೋನನೇ, ನೀನು ಧನ್ಯ. ಯಾಕೆ ನೀನು ಧನ್ಯನಾದೆ? ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ, ಏನಂತ ಹೇಳ್ತಾರೆ? ಇದನ್ನು ನಿನಗೆ ತಿಳಿಸಿಕೊಟ್ಟಿದ್ದು ನರಮಾನವನ ಒಂದು ಬುದ್ಧಿಯಿಂದ ಅಲ್ಲ, ಶಕ್ತಿಯಿಂದ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ತಂದೆ ಅಥವಾ ಪರಿಶುದ್ಧ ಆತ್ಮರು ನಿನಗೆ ಇದನ್ನು ಪ್ರಕಟಪಡಿಸಿ ಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನ ಅಥವಾ ಎಲ್ಲ ಮನುಷ್ಯರ ಜೀವನ ನಿಜವಾಗಲೂ ಧನ್ಯವಾಗೋದು ಯಾವಾಗ ಅಂದರೆ ಯೇಸು ಕ್ರಿಸ್ತನನ್ನು ಅರಿತುಕೊಂಡಾಗ. You will be blessed when you know who Jesus is in your life. ನಿನ್ನ ಜೀವಿತದಲ್ಲಿ ಯೇಸು ಯಾರಾಗಿದ್ದಾರೆ ಎಂಬುದನ್ನು ನೀನು ಕಂಡುಕೊಂಡಾಗ, ನೀನು ಅರಿತುಕೊಂಡಾಗ ನೀನು ಧನ್ಯನಾಗ್ತೀಯ. ಅಲ್ಲಿವರೆಗೂ ನೀನು ಯಾರೇ ಆಗಿದ್ದರೂ ಧನ್ಯನಾಗಲಿಕ್ಕಾಗೋದಿಲ್ಲ. ಅಂದರೆ ಅದರ ಅರ್ಥ ಇಷ್ಟೇ, ನನ್ನನ್ನು ನಿಮ್ಮನ್ನು ಧನ್ಯರನ್ನಾಗಿಸುವುದು ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸು ಕ್ರಿಸ್ತರು. ವಿತೌಟ್ ಜೀಸಸ್ ಅವರ್ ಲೈಫ್ ಇಸ್ ನಾಟ್ ಎ ಬ್ಲೆಸ್ಡ್ ಲೈಫ್. ಯೇಸು ಇಲ್ಲದ ಜೀವನ ಶಪಿಸಲ್ಪಟ್ಟ ಜೀವನ. ಇಟ್ಸ್ ಎ ಕರ್ಸ್, ಇಟ್ ಈಸ್ ನಾಟ್ ಎ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ ಅಂದರೆ ಏನು? ದೇವರ ದೃಷ್ಟಿಯಲ್ಲಿ ಬ್ಲೆಸ್ಡ್ ಲೈಫ್ ಅಂದರೆ ಏನು? ಯೇಸು ಇರುವ ಜೀವನ ಬ್ಲೆಸ್ಡ್ ಲೈಫ್.
ನಿಮ್ಮ ಜೀವಿತದಲ್ಲಿ ಯೇಸು ಇದ್ದರೆ ಯುವರ್ ಲೈಫ್ ಈಸ್ ಬ್ಲೆಸ್ಡ್. ನಿಮ್ಮ ಜೀವನದಲ್ಲಿ ಯೇಸು ಇಲ್ಲ, ನಿಮ್ಮ ಲೈಫ್ ಈಸ್ ಎ ಕರ್ಸ್. ನಿಮ್ಮ ಜೀವನ ಒಂದು ಶಾಪಗ್ರಸ್ತವಾದ ಜೀವನ ಇರ್ತದೆ. ನಿಮಗೆ ಹಣ ಇದೆಯೋ, ಆಸ್ತಿ ಇದೆಯೋ, ಅಂತಸ್ತಿದೆಯೋ, ಆರೋಗ್ಯ ಇದೆಯೋ, ಗಂಡ ಇದ್ದಾರೋ, ಮಕ್ಕಳಿದ್ದಾರೋ, ಹೆಂಡತಿ ಇದ್ದಾರೋ, ಇದು ಯಾವುದು ಅಲ್ಲ ನಮ್ಮನ್ನು ಬ್ಲೆಸ್ಡ್ ಅಂತ ಕರೆಯೋದು. ಆಶೀರ್ವಾದ ಹೊಂದಿದ ವ್ಯಕ್ತಿ ಅಂತ ನಿನ್ನನ್ನು ನನ್ನನ್ನು ಕರೆಯುವುದು ದೇವರು ಯಾವಾಗ ಕರೀತಾರೆ ಅಂದರೆ, ವೆನ್ ಯು ನೋ ದಟ್ ಜೀಸಸ್ ಕ್ರೈಸ್ಟ್ ಈಸ್ ದ ಮೆಸ್ಸಾಯ, ಹೀ ಈಸ್ ದ ಸನ್ ಆಫ್ ಗಾಡ್, ಹೀ ಈಸ್ ಯೋರ್ ಸೇವಿಯರ್. ನಾನು ಮತ್ತು ನೀವು ಯಾವಾಗ ಯೇಸುವನ್ನು ಅರಿತುಕೊಳ್ತೀವೋ, ಯೇಸು ದೇವರ ಪುತ್ರನಾಗಿದ್ದಾನೆ, ಯೇಸು ನಮ್ಮ ರಕ್ಷಕರಾಗಿದ್ದಾರೆ, ಯೇಸು ದೇವರ ಪುತ್ರ ಲೋಕೋದ್ಧಾರಕ ಎಂಬ ಸತ್ಯದ ಅರಿವು ನಿಮ್ಮ ಒಳಗಡೆ ಆದಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿಗಳಾಗ್ತೀರಿ. ಈ ಅರಿವು ಎಲ್ಲಿವರೆಗೆ ನಮ್ಮಲ್ಲಿಗೆ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಜೀವನ, ನೀವೆಷ್ಟೇ ಪ್ರಾರ್ಥನೆಗಳನ್ನ ಮಾಡಿ ತಪ್ಪೇನೂ ಇಲ್ಲ, ನೀವೆಷ್ಟೇ ಉಪವಾಸ ವ್ರತಗಳನ್ನ ಮಾಡಿ ತಪ್ಪೇನೂ ಇಲ್ಲ, ನೀವು ಯಾವುದೇ ಚರ್ಚಿಗೆ ಹೋಗಿ ಪ್ರೇಯರ್ ಗ್ರೂಪಲ್ಲಿ ಇರಿ, ಏನೂ ತಪ್ಪಿಲ್ಲ. ಆದರೆ ನಿಮ್ಮ ಜೀವನ ಒಂದು ಶಾಪಗ್ರಸ್ತ ಜೀವನವಾಗಿರ್ತದೆ. ಇದು ಹೋಗೋದು ಯಾವಾಗ ಗೊತ್ತಾ? ಯೇಸುಗೆ ಕನೆಕ್ಟ್ ಆದಾಗ. ದ ಮೂಮೆಂಟ್ ಯು ಕನೆಕ್ಟ್ ಯುವರ್ ಸೆಲ್ಫ್ ವಿತ್ ಜೀಸಸ್ ದ ಸೇವಿಯರ್, ಯುವರ್ ಲೈಫ್ ಈಸ್ ಎ ಬ್ಲೆಸ್ಡ್ ಲೈಫ್, ಯು ಆರ್ ಎ ಬ್ಲೆಸ್ಡ್ ಪರ್ಸನ್. Unless you connect yourself to Jesus, you are a curse for yourself, you are a curse for your family, you are a curse for the society, you are a curse. ಯೇಸುಗೆ ನಿನ್ನ ಜೀವನ ಕನೆಕ್ಟ್ ಅಲ್ಲದೆ ಇದ್ದರೆ ನೀನು ನಿನ್ನ ಮನೆಗೂ ಒಂದು ಶಾಪವಾಗಿರ್ತೀಯ, ನಿನ್ನ ಊರಿಗೂ ಒಂದು ಶಾಪವಾಗಿರ್ತೀಯ, ಸಭೆಗೂ ಒಂದು ಶಾಪವಾಗಿರ್ತೀಯ, ಒಂದು ಶಾಪಗ್ರಸ್ತ ಜೀವನ ಜೀವಿಸ್ತೀಯ. ಆದರೆ ನೀನು ಜೀಸಸ್ಗೆ ಕನೆಕ್ಟ್ ಆದರೆ, once your life is connected to Jesus, you are blessed. ಈ ಒಂದು ಪ್ರಕಟಣೆ ನಮಗಾಗಬೇಕು. ಅದನ್ನು ಯೇಸು ಹೇಳ್ತಾರೆ, ಈ ಒಂದು ಪ್ರಕಟಣೆ ನಿನಗೆ ಕೊಟ್ಟಿದ್ದು. 17ನೇ ವಾಕ್ಯ ಓದ್ತೀರಾ? ಇದನ್ನು ನಿನಗೆ ತಿಳಿಸಿಕೊಟ್ಟಿದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಪೇತ್ರ ಹೇಳ್ತಾನಲ್ವಾ, ಯೇಸುವೆ ನೀವು ಅಭಿಷಿಕ್ತರಾದ ಲೋಕೋದ್ಧಾರಕ ದೇವರ ಪುತ್ರ ನೀವು ಅಂತ ಹೇಳ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಏನು ಹೇಳ್ತಾರೆ? ಯೋನನ ಮಗ ಸೀಮೋನನೇ, ಯೋನನ ಮಗ ಸೀಮೋನನೇ, ನೀನು ಧನ್ಯ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು, ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ. ಪ್ರೀಚ್ ಮಾಡುವಂತ ಬ್ರದರ್ಸ್ಗಳಲ್ಲ, ನರಮಾನವ ಶಕ್ತಿ ಅಲ್ಲ. ಇದು ಪ್ರೀಚರ್ ನಿನಗೆ ಪ್ರಕಟಪಡಿಸಿದ್ದಲ್ಲ, ಬೋಧಕರು ನಿನಗೆ ಪ್ರಕಟಪಡಿಸಿದ್ದಲ್ಲ, ನರಮಾನವ ಶಕ್ತಿ ಅಲ್ಲ. ನಿನಗೆ ಶ್ರುತಪಡಿಸಿದ್ದು ಸ್ವರ್ಗದಲ್ಲಿರುವ ನನ್ನ ಪಿತನೇ. ಇದನ್ನು ನಿನಗೆ ಶ್ರುತಪಡಿಸಿದ್ದು ಸ್ವರ್ಗದಲ್ಲಿರುವ ನನ್ನ ಪಿತನೇ. ಹಲ್ಲೆಲೂಯಾ. ಅಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ಅಥವಾ ಪರಿಶುದ್ಧ ಆತ್ಮರು ನಮಗೆ ತಿಳಿಸಿಕೊಡಬೇಕು ಯೇಸು ಯಾರು ಎಂದು. ತಂದೆಯಾದ ದೇವರ ಮುಖಾಂತರ ನಮಗೆ ಆ ಪ್ರಕಟಣೆ ಲಭಿಸ್ತದಲ್ವಾ, ಯೇಸುವಿನ ಪ್ರಕಟಣೆ. ಆಗ ನಾವು ಧನ್ಯರಾಗ್ತೀವಿ. ಈಗ ಯೇಸುವಿನ ಪ್ರಕಟಣೆ ನಾವು ಪಡ್ಕೊಳ್ಳೋದು ಯಾವ ರೀತಿಯಲ್ಲಿ ಅಂದರೆ, ಥ್ರೂ ದ ವರ್ಡ್ ಆಫ್ ಗಾಡ್. ದೇವರು ತಮ್ಮ ವಾಕ್ಯದ ಮುಖಾಂತರ ಅವರ ಪ್ರಕಟಣೆಯನ್ನು ನಮಗೆ ನೀಡುತ್ತಾರೆ. ಆಗ ನಮ್ಮ ಜೀವನ ಧನ್ಯವಾಗ್ತದೆ. ನಮ್ಮ ಜೀವನ ಯಾವಾಗ ಧನ್ಯವಾಗುತ್ತದೆ ಅಂದರೆ, ದೇವರ ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನ ಅರಿವು ನಮಗೆ ಉಂಟಾದಾಗ, ಅನುಭವ ನಮಗೆ ಉಂಟಾದಾಗ ನಮ್ಮ ಜೀವನ ಆಶೀರ್ವದಿಸಲ್ಪಟ್ಟ ಜೀವನವಾಗ್ತದೆ. ಹಾಗಾದರೆ ದೇವರ ವಾಕ್ಯ ನಮಗೆ ಯಾಕೆ ಬೇಕು? ವೈ ಡು ವಿ ನೀಡ್ ಗಾಡ್ಸ್ ವರ್ಡ್? ರಿಟ್ರೀಟ್ ಯಾಕೆ ಬೇಕು? ಧ್ಯಾನ ಯಾಕೆ ಬೇಕು? ಯೇಸುವಿನ ಅನುಭವ ಪಡ್ಕೊಳ್ಳಿಕ್ಕೆ. ಸಿಂಪಲ್. ಧ್ಯಾನ ಯಾಕೆ ಬೇಕು? ದೇವರ ವಾಕ್ಯ ಪ್ರಬೋಧನೆ ಯಾಕೆ ಬೇಕು? ಟು ಎಕ್ಸ್ಪೀರಿಯನ್ಸ್ ಜೀಸಸ್. ಪ್ರಬೋಧನೆಗಳ ಮುಖಾಂತರವಾಗಿ, ದೇವರ ವಾಕ್ಯದ ಉಪದೇಶದ ಮುಖಾಂತರವಾಗಿ, ಧ್ಯಾನಕೂಟದ ಮುಖಾಂತರವಾಗಿ ನಮಗಾಗಬೇಕಾದ ಅನುಭವ ಏನು ಗೊತ್ತಾ? ಸೌಖ್ಯದ ಅನುಭವ ಅಲ್ಲ, ಅಥವಾ ಇನ್ಯಾವುದೋ ಶರೀರಕ್ಕೆ ಸಂಬಂಧಪಟ್ಟ ಅನುಭವಗಳಲ್ಲ, ಲೋಕಕ್ಕೆ ಸಂಬಂಧಪಟ್ಟ ಯಾವುದೇ ಅನುಭವಗಳಲ್ಲ. ನಮಗೆ ನಿಜವಾಗಲೂ ಆಗಬೇಕಾದ ಅನುಭವ ಯೇಸು ಕ್ರಿಸ್ತನ ಅನುಭವ. ಯೇಸುವಿನ ಅನುಭವ ಅಂದರೆ ಏನು ಗೊತ್ತಾ? ಪ್ರೀತಿಯಾಗಿದೆ. ಎಕ್ಸ್ಪೀರಿಯನ್ಸ್ ಆಫ್ ಜೀಸಸ್ ಈಸ್ ಈಕ್ವಲ್ ಟು ಲವ್. ಯೇಸುವಿನ ಅನುಭವ ಅಂದರೆ ಪ್ರೀತಿಯ ಅನುಭವ ಆಗಿದೆ.
ಇಂದು ಎಷ್ಟೋ ಜನರಿಗೆ ಯಾವ ಅನುಭವ ಇಲ್ಲ ಗೊತ್ತಾ? ಯೇಸು ಕ್ರಿಸ್ತನ ಅನುಭವ ಇಲ್ಲ. ಯೇಸು ಕೊಡುವಂಥ ಸೌಖ್ಯದ ಅನುಭವ ಅನೇಕರಿಗಿದೆ, ನೀವು ಪಡ್ಕೊಂಡಿದ್ದೀರಿ. ಎಷ್ಟೋ ಜನ ಯೇಸು ಮಾಡಿದಂಥ ಅದ್ಭುತದ ಅನುಭವ ಅನೇಕರಿಗಿದೆ. ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಅದ್ಭುತ ಆರಾಧನೆಗಳು, ಅದ್ಭುತದ ಧ್ಯಾನಕೂಟಗಳು, ರೋಗ ಸೌಖ್ಯದ ಧ್ಯಾನಕೂಟಗಳು, ಬಿಡುಗಡೆಯ ಧ್ಯಾನಕೂಟಗಳು ಅನೇಕ ಕಡೆ ನಡೀತಾ ಇದೆ. ನಿಮ್ಮಲ್ಲೂ ಅನೇಕರು ಯೇಸು ಕ್ರಿಸ್ತನು ಕೊಟ್ಟಂಥ ಸೌಖ್ಯವನ್ನು ಅನುಭವಿಸಿದವರು ಇಲ್ಲಿದ್ದೀರಿ. ಅನುಭವಿಸಿದ್ದೀರಾ? ನಿಮ್ಮಲ್ಲಿ ಯಾರಾದರೂ ಯೇಸು ಕ್ರಿಸ್ತರು ಕೊಟ್ಟಂತಹ ಸೌಖ್ಯವನ್ನು ಅನುಭವಿಸಿದ್ದೀರಾ? ಅನುಭವಿಸಿಲ್ಲ? ಇಲ್ಲ. ಅದ್ಭುತವನ್ನು ಅನುಭವಿಸಿದ್ದೀರಾ? ಅನುಭವಿಸಿದ್ದೀರಿ. ಯೇಸು ಕೊಟ್ಟಂಥ ಶಾಂತಿ ಸಮಾಧಾನ ಅನುಭವಿಸಿದ್ದೀರಾ? ಅನುಭವಿಸಿದಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಮುಖಾಂತರ ಕೊಡಲ್ಪಟ್ಟ ಅನೇಕ ಅದ್ಭುತಗಳನ್ನು ನಾವು ಅನುಭವಿಸಿದ್ದೀವಿ. We have experienced many of his mighty miracles, healings, deliverance in our life. ಆದರೆ ಯೇಸು ಕ್ರಿಸ್ತನನ್ನು ಅನುಭವಿಸಿದ್ದೀರಾ? Have you ever experienced Jesus, the Son of living God? ಜೀವಂತ ದೇವರ ಪುತ್ರನಾದ ಯೇಸುವನ್ನು ಅನುಭವಿಸಿದೀವಾ? ಆ ರಕ್ಷಕನನ್ನು ಅನುಭವಿಸಿದೀವಾ? ಅದು ಏನು ಅಂತ ನೀವು ಕೇಳೋದಾದರೆ ಅದಕ್ಕೆ ಉತ್ತರ ಇಷ್ಟೇನೆ, ಪ್ರೀತಿಯಾಗಿದೆ. ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಯೋವಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. 1 John 4:8 God's word says God is love. God is love. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾರೆ. ಯಾವ ಸ್ವರೂಪಿ ಆಗಿದ್ದಾರೆ? ಪ್ರೀತಿ ಸ್ವರೂಪಿ ಆಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪಿ. ಒಂದ್ಸರಿ ಎಲ್ಲರೂ ಹೇಳೋಣ, ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಇದೆಯಾ ವಾಕ್ಯ? ಓದಿ ನೋಡೋಣ. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಓಕೆ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರು ಯಾವ ಸ್ವರೂಪಿ? ದೇವರ ಸ್ವರೂಪ ಏನು ಅಂತ ಯಾರಾದರೂ ಕೇಳೋದಾದರೆ ಅದಕ್ಕೆ ಉತ್ತರ ಬೈಬಲ್ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. ಲವ್ ಇಸ್ ನಾಟ್ ಗಾಡ್, ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ದೇವರ ಅನುಭವ ಅಂತ ಹೇಳುವಾಗ ಅಥವಾ ಯೇಸು ಕ್ರಿಸ್ತನ ಅನುಭವ ಅಂತ ಹೇಳುವಾಗ ಅದು ಪ್ರೀತಿಯ ಅನುಭವ ಆಗಿದೆ. ಇವತ್ತು ನಮ್ಮೆಲ್ಲರಲ್ಲೂ ಇರುವ ಒಂದು ದೊಡ್ಡ ಕೊರತೆ ಅಂದರೆ ಪ್ರೀತಿಯ ಅನುಭವ ಇಲ್ಲ. ಪ್ರೀತಿಯ ಅನುಭವ ಇಲ್ಲ. ಯೇಸು ಕ್ರಿಸ್ತನ ಬಳಿಗೆ ಅನೇಕರು ಬಂದರು, ರೋಗಿಗಳು ಬಂದರು, ಪಿಶಾಚಿ ಪೀಡಿತರು ಬಂದರು, ಕಷ್ಟದಲ್ಲಿರುವವರು ಬಂದರು, ಅನೇಕ ಸಂಕಟಗಳು ಸಮಸ್ಯೆಗಳು ಇರುವವರು ಬಂದರು. ಯೇಸು ಅವರಿಗೆಲ್ಲ ಒಳ್ಳೇದು ಮಾಡಿದರು. ಯೇಸುವಿನ ಅದ್ಭುತ ಕಾರ್ಯಗಳನ್ನ ಅವರು ಕಂಡರು, ಅನುಭವಿಸಿದರು. ಆದರೆ ಅವರ ಹೃದಯ ಬದಲಾಗಲಿಲ್ಲ. ಅವರ ಜೀವಿತಗಳು, ಅನೇಕರ ಜೀವಿತಗಳು ಬದಲಾಗಲಿಲ್ಲ. ಕಾರಣ ಏನು ಅಂದರೆ ಅವರು ಯೇಸುವನ್ನು ಅನುಭವಿಸಲಿಲ್ಲ. ನೀವು ಧ್ಯಾನಕ್ಕೆ ಬಂದಿದ್ದೀರಿ, ಇಲ್ಲಿ ಧ್ಯಾನಕ್ಕೆ ಬಂದು ಅಥವಾ ಬೇರೆ ಅನೇಕ ಧ್ಯಾನಗಳಲ್ಲಿ ನೀವು ಭಾಗವಹಿಸಿದ್ದೀರಿ. ನೀವು ಯೇಸುವಿನ ಅದ್ಭುತಗಳನ್ನು ಅನುಭವಿಸಿದರೆ ನಿಮ್ಮ ಜೀವಿತ ಬದಲಾಗೋದಿಲ್ಲ. ಜೀವನ ಬದಲಾವಣೆ ಆಗೋದು ಯಾವಾಗ ಗೊತ್ತಾ? ಯೇಸುವನ್ನು ಅನುಭವಿಸಿದಾಗ, ಯೇಸುವಿನ ಪ್ರಕಟಣೆ ನಮಗೆ ಆದಾಗ. ರೆವಲೇಷನ್ ಆಫ್ ಜೀಸಸ್ ಮಸ್ಟ್ ಹ್ಯಾಪನ್ ಇನ್ ಅವರ್ ಹಾರ್ಟ್ಸ್, ದೆನ್ ಓನ್ಲಿ ಅವರ್ ಲೈಫ್ಸ್ ವಿಲ್ ಚೇಂಜ್. ಯೇಸು ಕ್ರಿಸ್ತನ ಪ್ರಕಟಣೆ ನಮ್ಮ ಒಳಗಡೆ ಆದಾಗ ನಮ್ಮ ಜೀವಿತಗಳು ಬದಲಾಗ್ತದೆ. ಇಲ್ಲದೇ ಇದ್ದರೆ ಹೀಗೆ ಹಲ್ಲೆಲೂಯಾ ಹೇಳ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಜೀವನ ಕಳಿತೀವಿ ಬಿಟ್ಟರೆ ಜೀವಿತ ಬದಲಾವಣೆ ಆಗೋದಿಲ್ಲ. ಈ ಜೀವನ ಬದಲಾವಣೆ ಆಗದೇ ಇದ್ದರೆ ಏನು ಪ್ರಯೋಜನವೂ ಇಲ್ಲ. ಜೀವನ ಬದಲಾವಣೆ ಆಗಬೇಕು, ರೂಪಾಂತರಗೊಳ್ಬೇಕು. ನಾವಿದ್ದ ಹಾಗೆ ಇರೋದಲ್ಲ, ಜೀವಿತ ಹೊಸದಾಗಬೇಕು, ನೂತನವಾಗಬೇಕು. ಯೇಸು ಬಂದಿದ್ದೇ ಹೊಸ್ತು ಮಾಡಲಿಕ್ಕೆ. ಹಿ ಕೇಮ್ ಟು ಮೇಕ್ ಎವ್ರಿಥಿಂಗ್ ನ್ಯೂ. ಒಂದು ಹೊಸತನವನ್ನು ನಮ್ಮಲ್ಲಿ ಉಂಟು ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು. ಈ ಹೊಸತನ ನಮ್ಮ ಒಳಗಡೆ ಆಗೋದು ಯಾವಾಗ ಗೊತ್ತಾ? ವೆನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಲವ್, ವೆನ್ ವಿ ಅಂಡರ್ಸ್ಟ್ಯಾಂಡ್ ಜೀಸಸ್, ವೆನ್ ವಿ ಎಕ್ಸ್ಪೀರಿಯನ್ಸ್ ಜೀಸಸ್. ಯೇಸು ಕ್ರಿಸ್ತನನ್ನು ಅನುಭವಿಸಿದಾಗ ಮಾತ್ರನೇ, ಅಥವಾ ಪ್ರೀತಿಯಾಗಿರುವ ದೇವರನ್ನು ನಾವು ಅನುಭವಿಸಿದಾಗ ನಮ್ಮ ಜೀವಿತಗಳು ಪ್ರೀತಿಮಯವಾಗ್ತದೆ ಅಥವಾ ಹೊಸದಾಗ್ತದೆ. ಪ್ರೈಸ್ ದ ಲಾರ್ಡ್.
ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಕೊಲೋಷಿಯನ್ಸ್ 2:9 ಅನ್ಸುತ್ತೆ, 2ನೇ ಅಧ್ಯಾಯ 9ನೇ ವಾಕ್ಯ ಅನ್ಸುತ್ತೆ. ಅಲ್ಲಿ ವಾಕ್ಯ ಹೇಳ್ತದೆ, ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಯೇಸು ಕ್ರಿಸ್ತರಲ್ಲಿ ಏನು ನೆಲೆಗೊಂಡಿದೆ? ಯೇಸು ಕ್ರಿಸ್ತರು ಅಂದರೆ ಮನುಷ್ಯನಾಗಿ ಬಂದ ದೇವರು, ನರಪುತ್ರ, ಮನುಷ್ಯ ಪುತ್ರನಲ್ಲಿ ಮನುಷ್ಯಾವತಾರ ತಾಳಿದ ವಾಕ್ಯ ಮನುಷ್ಯರಾದರು ಅಂತ ಕೇಳಿಸ್ಕೊಂಡಿದ್ದೀರಾ? ವಾಕ್ಯ ಮನುಷ್ಯರಾದ್ರ ಆದರು. ಓಕೆ, ವಾಕ್ಯ ಮನುಷ್ಯರಾದ್ರಲ್ವಾ? ಆ ಮನುಷ್ಯನಾದ ವಾಕ್ಯ ಅಥವಾ ಮನುಷ್ಯನಾದ ಯೇಸುವಿನಲ್ಲಿ ಏನು ತುಂಬಿಕೊಂಡಿದೆ? ದೈವತ್ವದ ಸಂಪೂರ್ಣತೆ, ಫುಲ್ನೆಸ್ ಆಫ್ ಗಾಡ್. ಫುಲ್ನೆಸ್ ಆಫ್ ಗಾಡ್ ಅಂದರೆ ಗಾಡ್ ಈಸ್ ಲವ್. ದೇವರೇನಾಗಿದ್ದಾರೆ? ಪ್ರೀತಿಯಾಗಿದ್ದಾರೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಈಗ ಆ ಪ್ರೀತಿ ಯಾರ ಒಳಗಡೆ ತುಂಬಿಕೊಂಡಿದೆ? ಯೇಸುವಿನ ಒಳಗಡೆ ತುಂಬಿಕೊಂಡಿದೆ. ಈ ಭೂಮಿಯಲ್ಲಿ ಯೇಸು ಮನುಷ್ಯನಾಗಿ ನಡೆದಾಡುವಾಗ ಪ್ರೀತಿ ಸ್ವರೂಪನಾದ ದೇವರು ಮನುಷ್ಯನಾಗಿ ಈ ಭೂಮಿಯಲ್ಲಿ ಮನುಷ್ಯರ ಮಧ್ಯದಲ್ಲಿ ನಡೆದಾಡಿದರು. ಈ ಯೇಸು ನಿನ್ನಲ್ಲಿ ಜೀವಿಸುವಾಗ, ನಿನ್ನ ಮುಖಾಂತರ ನಡೆದಾಡುವಾಗ, ನಿನ್ನ ಮುಖಾಂತರ ದೇವರು ನಡೆದಾಡ್ತಾರೆ. ನಿನ್ನ ಮುಖಾಂತರ ಯಾರು ನಡೆದಾಡ್ತಾರೆ? ದೇವರು ನಡೆದಾಡ್ತಾರೆ. ನಿನ್ನ ಮುಖಾಂತರ ಇವತ್ತು ದೆವ್ವ ನಡೆದಾಡ್ತಾ ಇದೆ. ಅನೇಕರ ಮುಖಾಂತರ ಪಿಶಾಚಿ ನಡೆದಾಡ್ತಾ ಇದೆ. ಪಿಶಾಚಿ ಅಂದರೆ ಯಾವುದು? ನಿನ್ನ ಒಳಗಡೆ ದೇಶ ತುಂಬಿಕೊಂಡು, ನಿನ್ನ ಒಳಗಡೆ ಪಾಪ ತುಂಬಿಕೊಂಡು, ನಿನ್ನ ಒಳಗಡೆ ಲೋಕದ ಎಲ್ಲ ಅಶುದ್ಧತೆ, ಅಶ್ಲೀಲತೆ ತುಂಬಿಕೊಂಡು, ಸ್ವಾರ್ಥ ತುಂಬಿಕೊಂಡು, ಹಣದ ವ್ಯಾಮೋಹ ತುಂಬಿಕೊಂಡು, ಹೊಟ್ಟೆ ಕಿಚ್ಚು ತುಂಬಿಕೊಂಡು ನೀನು ನಡೆದಾಡುವಾಗ ನಿನ್ನ ಮುಖಾಂತರ ಪಿಶಾಚಿ ನಡೆದಾಡುತ್ತೆ. ನೀನು ಹಲ್ಲೆಲೂಯ ಹೇಳುವಾಗ ನಿನ್ನ ಮುಖಾಂತರ ಪಿಶಾಚಿ ಹಲ್ಲೆಲೂಯ ಹೇಳುತ್ತೆ. ನೀನು ಸ್ವರ್ಗದಲ್ಲಿರೋ ತಂದೆ ಅಂತ ಹೇಳುವಾಗ ನಿನ್ನ ಮುಖಾಂತರ ಪಿಶಾಚಿ ಪ್ರಾರ್ಥನೆ ಮಾಡುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಒಳಗಡೆ ಯಾರಿದ್ದಾರೆ ಅದು ತೀರ್ಮಾನ ಮಾಡುತ್ತೆ ನೀನು ಯಾರು ಅಂತ. ಹೂ ಈಸ್ ರಿಸೈಡಿಂಗ್ ಇನ್ಸೈಡ್ ಆಫ್ ಯು ಡಿಸೈಡ್ಸ್ ಹೂ ಯು ಆರ್. Whether you are a child of God or the child of the devil, who decides? Who dwells in you? That decides who you are. ನಿನ್ನ ಒಳಗಡೆ ಯಾರಿದ್ದಾರೋ ಅದು ಡಿಸೈಡ್ ಮಾಡುತ್ತೆ ನಿನ್ನ ದೇವರ ಮಗನ ಪಿಶಾಚಿಯ ಮಗನ ಅಂತ. ಅದಲ್ಲದೆ ನಿನ್ನ ಹಲ್ಲೆಲೂಯ, ನಿನ್ನ ಪ್ರಬೋಧನೆ, ನಿನ್ನ ಸಾಂಗ್ ಇದ್ಯಾವುದು ಡಿಸೈಡ್ ಮಾಡೋದಿಲ್ಲ ನಿನ್ನ ದೇವರ ಮಗನ ಪಿಶಾಚಿಯ ಮಗನ ಅಂತ. ನಿನ್ನ ಒಳಗಡೆ ಯಾರು ಜೀವಿಸ್ತಾ ಇದ್ದಾರೆ? If God dwells in you, you are blessed. If Jesus dwells in you, love is in you. ನಿನ್ನ ಒಳಗಡೆ ಯೇಸು ಜೀವಿಸ್ತಾ ಇದ್ರೆ ನಿನ್ನ ಒಳಗಡೆ ಆ ಪರಮ ಪ್ರೀತಿ ಇರ್ತದೆ. ಪ್ರೀತಿ ಸ್ವರೂಪನಾದ ದೇವರು ಯೇಸು ಕ್ರಿಸ್ತನ ದೇಹದಲ್ಲಿ ತುಂಬಲ್ಪಟ್ಟಾಗ ಪ್ರೀತಿ ಈ ಧರೆಯಲ್ಲಿ ನಡೆದಾಡಿತು. ಪ್ರೀತಿ ಈ ಭೂಮಿಯಲ್ಲಿ ನಡೆದಾಡ್ತು. ನಿನ್ನೊಳಗಡೆ ಯೇಸು ಇರುವಾಗ ದೇವರು ನಿನ್ನೊಳಗಡೆ ವಾಸವಾಗಿರ್ತಾರೆ. ದೈವತ್ವದ ಸಂಪೂರ್ಣತೆ ನಿನ್ನೊಳಗಡೆ ಬರ್ತದೆ. ಸ್ವಲ್ಪ ಈ ಕಡೆ ಗಮನಿಸಿ. ಆ ದೈವತ್ವದ ಸಂಪೂರ್ಣತೆ ನಿನ್ನೊಳಗಡೆ ಬಂದಾಗ ನೀನೇನಾಗ್ತೀಯ ಗೊತ್ತಾ? ಯು ವಿಲ್ ಬಿ ಎ ಗಾಡ್. ನೀನು ದೇವರಾಗ್ತೀಯ. ನೀನೇನಾಗ್ತೀಯ? ದೇವ್ರ ಥರ ಆಗ್ತೀಯ ಅಲ್ಲ, ಯು ವಿಲ್ ಬಿಕಮ್ ಗಾಡ್. ನೀನು ದೇವರಾಗ್ತೀಯ. ನೀನು ದೇವರಾಗಿನೂ ಬದುಕ್ಬೋದು, ದೆವ್ವ ಆಗಿನೂ ಬದುಕ್ಬೋದು, ಯೇಸು ಆಗಿನೂ ಬದುಕ್ಬೋದು, ಪಿಶಾಚಿ ಆಗಿನೂ ಬದುಕ್ಬೋದು. ದೇವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಯೋವಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 34-35 ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 10 ವರ್ಸ್ 34 and 35. ಶುಭ ಸಂದೇಶ, ಯೋವಾನನ ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 34 ಮತ್ತು 35. ಬ್ಯೂಟಿಫುಲ್ ವರ್ಡ್ ಆಫ್ ಗಾಡ್. ಅದ್ಭುತಕರವಾದ ಸುಂದರವಾದ ದೇವರ ವಾಕ್ಯ. ಓದಿ. ಆಗ ಯೇಸು, ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ ಅಂದಿದ್ದ ಯಹೂದ್ಯರಿಗೆ ಯೇಸು ಹೇಳ್ತಾರೆ, ಫರಿಸಾಯರಿಗೆ ಹೇಳ್ತಾರೆ, ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಪುಸ್ತಕದಲ್ಲಿ,
ನೀವು ದೇವರ ವಾಕ್ಯ ಎಂದು ಹೇಳುವ ತೋರಾ, ಧರ್ಮಶಾಸ್ತ್ರ, ಪವಿತ್ರ ಪುಸ್ತಕದಲ್ಲಿ ಬರೆದಿದೆ ಅಲ್ಲವೇ? ದೇವರ ವಾಕ್ಯವನ್ನು ಪಡೆದವರು. ಯಾರನ್ನು ಪಡೆದವರು? ದೇವರ ವಾಕ್ಯವನ್ನು ಪಡೆದವರು, ಹೊಂದಿಕೊಂಡವರು ದೇವರುಗಳೇ ಎಂದು ಕರೆಯಲಾಗಿದೆ. ದೇವರುಗಳೇ ಎಂದು ಕರೆಯಲಾಗಿದೆ. ಹಾಲೆಲೂಯ. ಯಾರು ದೇವರುಗಳು? ದೇವರ ವಾಕ್ಯವಾದ ಪ್ರಭು ಯೇಸುವನ್ನ ಯಾರೆಲ್ಲ ಒಳಗಡೆ ಪಡ್ಕೊಂಡಿದ್ದಾರೋ ಅವರೆಲ್ಲರೂ ದೇವರುಗಳೇ. ಯು ಆರ್ ಗಾಡ್ಸ್. ನೀವು ದೇವರು ಅಂದರೆ ಚಿಲ್ಡ್ರನ್ ಆಫ್ ಗಾಡ್. ಮನುಷ್ಯರ ಮಕ್ಕಳನ್ನ ಮನುಷ್ಯರು ಅಂತ ಕರೀತಾರೆ ಅಲ್ವಾ? ಪ್ರಾಣಿಗಳ ಮಕ್ಕಳನ್ನ ಪ್ರಾಣಿಗಳು ಅಂತ ಕರೀತಾರೆ. ದೇವರ ಮಕ್ಕಳನ್ನ ದೇವರುಗಳು ಅಂತ ಕರೀತಾರೆ. ಯು ಆರ್ ಗಾಡ್ಸ್, ಲಿಟಲ್ ಗಾಡ್ಸ್, ಚಿಲ್ಡ್ರನ್ ಆಫ್ ಗಾಡ್. ಹೇಗೆ ಹೇಗೆ ಯಾವಾಗ ನಾವು ದೇವರ ಮಕ್ಕಳಾದ್ವಿ? ನೀವು ಯಾವಾಗ ದೇವರ ಮಕ್ಕಳಾದ್ರಿ ಅಂದರೆ, ನೀವು ಯಾವಾಗ ದೇವರ ವಾಕ್ಯವಾದ ಪ್ರಭು ಯೇಸುವನ್ನ ನಿಮ್ಮ ಒಳಗೆ ಪಡ್ಕೊಂಡ್ರೋ ಆಗ ನೀವು ದೇವರುಗಳಾದ್ರಿ. ಯೇಸು ಒಳಗಡೆ ದೇವರು ಪ್ರೀತಿ ಸ್ವರೂಪಿ ತುಂಬಲ್ಪಟ್ಟ ಹಾಗೆ ನಿನ್ನ ಒಳಗಡೆ ಯೇಸು ಬಂದಾಗ ನೀನು ದೇವರಾದೆ. ಅದಕ್ಕೆ ಬೈಬಲ್ ಹೇಳುತ್ತೆ, ನಿನ್ನ ದೇಹ ಈಗ ನಿನ್ನ ಆಲಯ ಅಲ್ಲ, ದೇವರ ಆಲಯ. ಯು ಆರ್ ದ ಟೆಂಪಲ್ ಆಫ್ ಗಾಡ್ ನೌ ಬಿಕಾಸ್ ಗಾಡ್ ಡ್ವೆಲ್ಸ್ ಇನ್ ಯು. ದೇವರು ನಿನ್ನ ಒಳಗಡೆ ಈಗ ವಾಸವಾಗಿದ್ದಾರೆ. ಆದ್ದರಿಂದ ನಿನ್ನ ದೇಹ ದೇವರ ಆಲಯ. ಎಷ್ಟು ಅದ್ಭುತ ನೋಡಿ. ಪಾಪಿಯಾಗಿದ್ದ ನನ್ನನ್ನು, ಪಿಶಾಚಿಯ ಆಲಯವಾಗಿದ್ದ ನನ್ನನ್ನು, ಅಶುದ್ಧತೆಯ ಆಲಯವಾಗಿದ್ದ ನನ್ನನ್ನು, ಸ್ವಾರ್ಥದ ಆಲಯವಾಗಿದ್ದ ನನ್ನನ್ನು, ಲೋಕ ವ್ಯಾಮೋಹಗಳ ಆಲಯವಾಗಿದ್ದ ನನ್ನನ್ನು ದೇವರು ಯೇಸು ಕ್ರಿಸ್ತನ ಮುಖಾಂತರ ಅಂದರೆ ತಮ್ಮ ವಾಕ್ಯದ ಮುಖಾಂತರ ಅವರ ಆಲಯವನ್ನಾಗಿ ರೂಪಾಂತರಿಸಿದ್ದಾರೆ. ಇದು ದೇವರ ಕೃಪೆ, ಇದು ದೇವರ ಕರುಣೆ, ಇದು ದೇವರ ನಿಜವಾದ ಪ್ರೀತಿ. ದೆವ್ವಾಲಯ ಆಗಿದ್ದ ನನ್ನನ್ನು ದೇವರು ತಮ್ಮ ಕರುಣೆಯಿಂದ ತಮ್ಮ ವಾಕ್ಯವನ್ನು ಕಳುಹಿಸಿ ಅಂದರೆ ಯೇಸುವನ್ನು ಕಳುಹಿಸಿ ನನ್ನನ್ನು ದೇವರ ಆಲಯವನ್ನಾಗಿ ರೂಪಿಸಿದ್ದಾರೆ, ಮಾರ್ಪಡಿಸಿದ್ದಾರೆ. ಆದರೆ ನಾವು ಬದುಕಬೇಕಷ್ಟೇ, ದೇವಾಲಯ ಆಗಿ ಬದುಕಬೇಕೀಗ. ಆದರೆ ದೇವರು ಮಾಡಿದ್ದಾರೆ ಪ್ರಿಯರೇ. ಬಟ್ ವಿ ಡು ನಾಟ್ ನೋ ದ ಟ್ರೂತ್. ನಮ್ಗೆ ಆ ಸತ್ಯದ ಅರಿವಿಲ್ಲ. ವಿ ಡೋಂಟ್ ಬಿಲೀವ್ ಗಾಡ್ಸ್ ವರ್ಡ್, ವಿ ಬಿಲೀವ್ ದ ವರ್ಲ್ಡ್. ನಾವು ಲೋಕವನ್ನು ನಂಬ್ತೀವಿ, ವಾಕ್ಯವನ್ನು ನಂಬ್ತಾ ಇಲ್ಲ. ದಟ್ ಈಸ್ ವೇರ್ ವಿ ಆರ್ ಫೇಲ್ಡ್ ಟು ಎಕ್ಸ್ಪೀರಿಯನ್ಸ್ ಜೀಸಸ್. ದಟ್ ಈಸ್ ವೇರ್ ವಿ ಫೇಲ್ಡ್ ಟು ವಾಕ್ ಇನ್ ಲವ್. ಅಲ್ಲೇ ನಾವು ಸೋತು ಹೋಗ್ತಾ ಇರೋದು ಪ್ರೀತಿಯಲ್ಲಿ ನಡಿಲಿಕ್ಕೆ, ಪ್ರೀತಿಯಲ್ಲಿ ಜೀವಿಸಲಿಕ್ಕೆ. ಈ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ತೆಗೆದುಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ. ಇದಕ್ಕೇನು ನೀವು ಹಣ ಕೊಡೋ ಅವಶ್ಯಕತೆ ಇಲ್ಲ, ಆಯ್ತಾ? ಹೃದಯ ಕೊಟ್ಟರೆ ಸಾಕು, ಮನಸ್ಸು ಕೊಟ್ಟರೆ ಸಾಕು. ಮತ್ತೆ ಮರೆಯಳ ಹಾಗೆ ಎಸ್ ಎಂದು ಹೇಳಿದರೆ ಸಾಕು. ಅಂದರೆ ಎಸ್ ಹೇಳಲಿಕ್ಕೆ ಒಂದು ಮನಸ್ಸು ಬೇಕು ನಿಮಗೆ ಆ ಮನಸ್ಸು ಬರಲಿ ಆದಷ್ಟು ಬೇಗ. ಆ ಮನಸ್ಸು ಬಾರದ ಹಾಗೆ ಪಿಶಾಚಿ ಕಟ್ಟಿ ಹಾಕಿದ್ದಾನೆ ಕೆಲವ್ರನ್ನ. ಯೇಸು ನಾಮದಲ್ಲಿ ಆ ಬಂಧನ ಮುರಿದು ಬೀಳಲಿ. ಯಾರದೆಲ್ಲ ಮನಸ್ಸಿನಲ್ಲಿ ಸತ್ಯದ ಅರಿವು ಹೋಗ್ತಾ ಇಲ್ವೋ, ಸತ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಯಾವುದೆಲ್ಲ ಮನಸ್ಸುಗಳು ಇನ್ನೂ ಕೂಡ ಕಷ್ಟಪಡ್ತಾ ಇದೆಯೋ, ಯೇಸು ನಾಮದಲ್ಲಿ ಅವರ ಮನಸ್ಸಿನ ಮೇಲೆ ಆತ್ಮನ ಚಲಿಸುವಿಕೆ ಉಂಟಾಗಲಿ. ಯೇಸು ರಕ್ತವನ್ನು ಸಿಂಪಡಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಆ ರೀತಿ ಎಲ್ಲ ಮುರಿದ ಮನಸ್ಸುಗಳು ಯೇಸು ನಾಮದಲ್ಲಿ ದೇವರ ಪ್ರೀತಿಯಿಂದ ಕಟ್ಟಲ್ಪಡಲಿ. ಅಂಥ ಹೃದಯಗಳು ದೇವರ ವಾಕ್ಯವನ್ನು ಸ್ವೀಕಾರ ಮಾಡುವಂಥ ಹೃದಯಗಳಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯವನ್ನು ಪಡೆದವರುಗಳು ಯಾರಾಗಿದ್ದಾರೆ? ಆದರೆ ನಿಮ್ಗದು ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ. ಯಾಕಂದರೆ ಆಲ್ರೆಡಿ ಒಳಗಡೆ ಬೇರೆ ಇರೋದ್ರಿಂದ ಒಪ್ಕೊಳ್ಳಿಕ್ಕೆ ಕಷ್ಟ ಅಷ್ಟೇ. ನಮಗೆ ಯಾರಾದರೂ ಬಂದುಬಿಟ್ಟು ನಿನ್ನ ಮೇಲೆ ದೆವ್ವ ಇದೆ ಅಂದರೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗೋದಿಲ್ಲ, ಸುಲಭ. ಯಾಕೆಂದರೆ ಸುಮಾರು ಪ್ರಾಬ್ಲಮ್ಗಳು ನಮ್ಮ ಜೀವನದಲ್ಲಿ ಇರೋದ್ರಿಂದ ಸುಲಭ ಆಗುತ್ತೆ. ಆದರೆ ನಿನ್ನಲ್ಲಿ ದೇವರಿದ್ದಾರೆ ಅಂತ ಹೇಳುವಾಗ ಅದನ್ನು ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ. ಅಂದರೆ ಅಷ್ಟೊಂದು ಅವಿಶ್ವಾಸ ನಮ್ಮೊಳಗಡೆ ಆಲ್ರೆಡಿ ಇದೆ. ಅಷ್ಟೊಂದು ಅವಿಶ್ವಾಸದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯೇಸು ನಾಮದಲ್ಲಿ ಈ ಧ್ಯಾನ ಕೂಟದ ಮುಖಾಂತರ ಆ ಅವಿಶ್ವಾಸ ನಿಮ್ಮಿಂದ ಹೋಗಲಿ. ನಿಮ್ಮ ಒಳಗಡೆ ವಿಶ್ವಾಸ ತುಂಬಲ್ಪಡಲಿ. ಪ್ರತಿಯೊಬ್ಬರು ವಿಶ್ವಾಸಿಗಳಾಗಿ ಪ್ರಜ್ವಲಿಸಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಓಕೆ, ಆ ವಾಕ್ಯ ಇನ್ನೊಂದ್ಸರಿ ನಾವು ತೆಗೆದುಕೊಳ್ಳೋಣ, ಓದೋಣ.
ಜಾನ್ 10:34-35 ಓದೋಣ. 35. ದೇವರ ವಾಕ್ಯವನ್ನು ಪಡೆದವರು, ದೇವರ ವಾಕ್ಯವನ್ನು, ಇಲ್ಲಿ ದೇವರ ವಾಕ್ಯ ಅಂತ ಹೇಳುವಾಗ ಯಾವುದೋ ಒಂದು ವಾಕ್ಯ ಅಲ್ಲ ಹೇಳ್ತಾ ಇರೋದು, ಜೀಸಸ್ ಬಗ್ಗೆ ಹೇಳ್ತಾ ಇರೋದು. ಓಕೆ, ದಿಸ್ ಇಸ್ ಟಾಕಿಂಗ್ ಅಬೌಟ್ ಜೀಸಸ್. ಜೀಸಸ್. ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ. ದೇವರುಗಳೇ ಎಂದು ಕರೆಯಲಾಗಿದೆ. ಹೀಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವುದು, ಹೀಗೆ ಪವಿತ್ರ ಪುಸ್ತಕದಲ್ಲಿ ಪರಿಶುದ್ಧಾತ್ಮರು ಬರೆದಿಟ್ಟಿರುವುದು ನಿರರ್ಥಕವೇನೂ ಅಲ್ಲ. ನಿರರ್ಥಕ ಏನು ಅಲ್ಲ, ಅರ್ಥ ಇದೆ. ಇದು ನಿರರ್ಥಕ ಅಲ್ಲ, ಇದು ಯೂಸ್ಲೆಸ್ ಅಲ್ಲ. ನಿಮಗದು ನಿರರ್ಥಕವಾಗಿ ಕಾಣ್ಬೋದು, ಅಯ್ಯೋ ಇದೆಲ್ಲ ಸುಮ್ಮನೆ ನಮಗಲ್ಲ ಅಂತ ನಿಮಗೆ ನಿರರ್ಥಕ ಅನ್ನಿಸ್ಬೋದು. ಆದರೆ ಪವಿತ್ರ ಗ್ರಂಥದಲ್ಲಿ ಪರಿಶುದ್ಧಾತ್ಮರು ಇದನ್ನು ಬರೆಸಿಟ್ಟಿರುವುದು ನನಗಾಗಿ ಮತ್ತು ನಿಮಗಾಗಿ, ಅಂದರೆ ಸಕಲ ಪಾಪಿಗಳ ರಕ್ಷಣೆಗಾಗಿ. ಇದು ಬರೆದಿಟ್ಟಿರೋದು ಸೈಂಟ್ಸ್ಗೋಸ್ಕರ ಅಲ್ಲ, ಸಂತರಿಗೋಸ್ಕರ ಅಲ್ಲ. ದಿಸ್ ಇಸ್ ನಾಟ್ ಫಾರ್ ಏಂಜಲ್ಸ್, ದೇವದೂತರಿಗಾಗಿ ಬರೆಸಿಟ್ಟಿದ್ದಲ್ಲ. ಇದನ್ನು ಬರೆಸಿಟ್ಟಿರೋದು ಯಾರಿಗೆ ಗೊತ್ತಾ? ಪಾಪದಲ್ಲಿ ಜೀವಿಸುತ್ತಿರುವ ಸಕಲ ಮನುಷ್ಯರಿಗೋಸ್ಕರ, ಎಲ್ಲ ಮಾನವರ ರಕ್ಷಣೆಗಾಗಿ, ಒಳಿತಿಗಾಗಿ ಇದನ್ನು ಪರಿಶುದ್ಧಾತ್ಮರು ಬರೆಸಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರಲ್ವಾ? ಆದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ತುಂಬ ಕಷ್ಟ. ದೇವರು ಒಳ್ಳೆಯವರು ಅನ್ನೋದನ್ನೇ ಒಪ್ಕೊಳ್ಳಿಕ್ಕೆ ನಮಗೆ ಕಷ್ಟ. ಯಾಕೆಂದರೆ ದೇವರು ಒಳ್ಳೆಯವರಾಗಿದ್ದರೆ ಇಷ್ಟೊಂದು ಕೆಟ್ಟದಿರ್ತಾ ಇತ್ತಾ? ಕೀರ್ತನೆ 136ರಲ್ಲಿ 1ನೇ ವಾಕ್ಯ ಹೇಳ್ತದೆ, ಅಲ್ಲಿ ಕೀರ್ತನಕಾರ ದೇವರಿಗೆ ಸ್ತೋತ್ರ ಮಾಡುವಾಗ ಹೇಳೋದೇನು? ಒಳ್ಳೆಯವನಾದ, ಸರ್ವಶಕ್ತನಾದ ಅಂತ ಹೇಳ್ತಾ ಇಲ್ಲ, ಆರೋಗ್ಯದಾಯಕನಾದ ಪ್ರಭುವಿಗೆ ಅಂತ ಹೇಳ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಅದು ಮಾಡಿದ ಇದು ಮಾಡಿದ ದೇವರಿಗೆ ಅಂತ ಹೇಳ್ತಾ ಇಲ್ಲ, ಒಳ್ಳೆಯವನಾದ. ಗಾಡ್ ಈಸ್ ಗುಡ್. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ, ಒಂದ್ಸರಿ ಜೋರಾಗಿ ಹೇಳಿ ನೋಡೋಣ. ಒಳ್ಳೆಯವನಾದ ಪ್ರಭು ಯೇಸುವಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಹಲ್ಲೆಲೂಯಾ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ದೇವರ ಪ್ರೀತಿ ಶಾಶ್ವತ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಂಬಿದ್ರು, ನೀವು ನಂಬದೇ ಇದ್ರು, ನೀವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು, ಗಾಡ್ ಇಸ್ ಗುಡ್, ಡೆವಿಲ್ ಇಸ್ ಬ್ಯಾಡ್. ನೀವು ನಂಬಿದ್ರು ನಂಬದೇ ಇದ್ರು, ನೀವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು, ದೇವರು ಒಳ್ಳೆಯವರು ಮತ್ತು ದೇವರ ಪ್ರೀತಿ ಶಾಶ್ವತವಾದದ್ದೇ. ಆದರೆ ನೀನಿದನ್ನು ನಂಬಿದರೆ, ನೀನಿದನ್ನು ಒಪ್ಕೊಂಡ್ರೆ, ಯೇಸು ನಿನ್ನನ್ನು ನೋಡಿ ಹೇಳ್ತಾರೆ, ನಿನ್ನ ಹೆಸರು ಹೇಳಿ ಹೇಳ್ತಾರೆ, ನೀನು ಧನ್ಯ. ಯು ಆರ್ ಬ್ಲೆಸ್ಡ್. ಯಾಕೆ ನೀನು ಬ್ಲೆಸ್ಡ್? ಯಾಕೆ ನೀನು ಧನ್ಯನಾದೆ? ಯಾಕೆ ನೀನು ಧನ್ಯಳಾದೆ? ಏಕೆಂದರೆ ನಿನಗೆ ದೇವರು ಒಳ್ಳೆಯವರು, ಅವರ ಪ್ರೀತಿ ಶಾಶ್ವತ ಎಂಬ ಪ್ರಕಟಣೆ ಆಗಿದೆ, ಎಂಬ ಅರಿವು ನಿನಗೆ ಉಂಟಾಗಿದೆ. ಅದನ್ನು ಒಪ್ಕೊಳ್ಳಿಕ್ಕೆ ನಿನಗೆ ಸಾಧ್ಯವಾಗಿದೆ. ನಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಇದ್ದರೆ ಮಾತ್ರ ಅಲ್ಲ ದೇವರು ಒಳ್ಳೆಯವರು, ನಮ್ಮ ಜೀವಿತದಲ್ಲಿ ಏನೇ ಆಗ್ತಾ ಇದ್ರು ದೇವರು ಒಳ್ಳೆಯವರೇ. ದಟ್ ಈಸ್ ಗಾಡ್. ನಾವೆಷ್ಟೋ ಬಾರಿ ದೇವರ ಒಳಿತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಏನೂ ಒಳ್ಳೆಯದಾಗಿಲ್ಲ, ಹೇಗೆ ದೇವರು ಒಳ್ಳೆಯವರಾಗ್ತಾರೆ? ನಿನ್ನ ಜೀವನದಲ್ಲಿ ಏನೂ ಒಳ್ಳೆಯದಾಗಿಲ್ಲ ಎಂದ ಮಾತ್ರಕ್ಕೆ ದೇವರು ಕೆಟ್ಟವರಾಗ್ತಾರಾ? ನಿನಗೆ ಬೆಳಕು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಏನಾದರೂ ಮುಳುಗೋಗ್ಬಿಟ್ಟಿದ್ದಾನಾ? ಇಲ್ಲ. ಸೂರ್ಯನ ದೇವರು ಸೃಷ್ಟಿ ಮಾಡಿದಾಗ ಎಲ್ಲಿ ಇರಲಿಕ್ಕೆ ಆಜ್ಞೆ ಮಾಡಿದಾರೋ ಅಲ್ಲೇ ಇದೆ ಸೂರ್ಯ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನಗೆ ಕತ್ತಲೆ ಯಾವಾಗ ಆಗುತ್ತೆ? ಈ ಭೂಮಿ ಆಗಿರುವ ನೀನು ಹೀಗೆ ಸುತ್ತುತ್ತಾ ಇರ್ತೀಯ. ನೀನು ಸುತ್ತಿ 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 ಸೂರ್ಯನಿಗೆ ಬೆನ್ನು ಮಾಡಿದಾಗ ನಿನಗೆ ಕತ್ತಲೆ ಆಗುತ್ತೆ. ಭೂಮಿ ಹೀಗೆ ಸುತ್ತುತ್ತಾ ಇರುತ್ತೆ ಸೂರ್ಯನ ಸುತ್ತಲೂ. ಈ ಕಡೆ ಫೇಸ್ ಆ ಕಡೆಗೆ ತಿರುಗಿದಾಗ ಏನಾಗುತ್ತೆ? ಆ ಏರಿಯಾ ಕತ್ತಲೆ ಆಗುತ್ತೆ. ಮತ್ತೆ ಒಂದು ಸುತ್ತಿ ಈ ಕಡೆ ಸೂರ್ಯನ ಕಡೆಗೆ ಮುಖ ಮಾಡಿದಾಗ
ಇಲ್ಲಿ ಬೆಳಕು ಸಿಗುತ್ತೆ. ನೀನು ಕತ್ತಲೆಯಲ್ಲಿ ನಿಂತ್ಕೊಂಡು ಸೂರ್ಯನೇ ಇಲ್ಲ ಅಂತ ಹೇಳೋದು ಮೂರ್ಖತನ, ಫೂಲಿಶ್ನೆಸ್, ಅಜ್ಞಾನ. ಸೂರ್ಯ ಇಲ್ಲದೆ ಇರೋದಲ್ಲ, ನೀನು ಸೂರ್ಯನ ಕಡೆಗೆ ತಿರುಗಿಲ್ಲ ಅಷ್ಟೇನೆ. ನೀನು ಯಾವುದೋ ಕಡೆಗೆ ತಿರುಗಿದ್ಯಾ, ಯಾವೊಂದೋ ಕಡೆಗೆ, ಯಾವಳದೋ ಕಡೆಗೆ, ಯಾವುದ್ರದೋ ಕಡೆಗೆ ತಿರುಗಿ ನನ್ನ ಜೀವನದಲ್ಲಿ ಒಳ್ಳೇದಾಗಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ? ಆತನತ್ತ ತಿರುಗಿದ ಮುಖ ಅರಳುವುದು. ಅವನ ಕಡೆಗೆ ತಿರುಗಿದ್ರೆ ನಿನ್ನ ಜೀವನ ಅರಳುತ್ತೆ. ಬೈಬಲಲ್ಲಿ ಎಲ್ಲೂ ಹೇಳಲಿಲ್ಲ ನೀನು ಚೆನ್ನಾಗಿ ಪ್ರಾರ್ಥನೆ ಮಾಡಿದರೆ ನಿನ್ನ ಜೀವನ ಅರಳುತ್ತೆ, ಡೈಲಿ ಚರ್ಚಿಗೆ ಬಂದು ಮನೆಗೆ ಹೋಗ್ತಾ ಇದ್ರೆ ನಿನ್ನ ಜೀವನ ಅರಳುತ್ತೆ, ಧ್ಯಾನಕ್ಕೆ ಬಂದು ಹೋಗ್ತಾ ಇದ್ರೆ ಜೀವನ ಅರಳುತ್ತೆ, ಯಾವುದಾದ್ರೂ ಪ್ರೇಯರ್ ಗ್ರೂಪಲ್ಲಿ ಇದ್ದರೆ ಜೀವನ ಅರಳುತ್ತೆ ಅಂತ ಎಲ್ಲೂ ಹೇಳಲಿಲ್ಲ. ಆತನತ್ತ ತಿರುಗಿದ ಮುಖ ಅರಳುತ್ತೆ. ಕೀರ್ತನೆ 34 ವಾಕ್ಯ 5 ಅಲ್ವಾ? 5 ಓದಿ ನೋಡೋಣ. ಆತನತ್ತ ತಿರುಗಿದ ಮುಖ ಅರಳುವುದು. ಆತ ಅಂದರೆ ಯೇಸು ಸ್ವಾಮಿ. ಆತನತ್ತ ತಿರುಗೋದು ಅಂದರೆ ಹೃದಯವನ್ನು ಆ ಕಡೆಗೆ ತಿರುಗಿಸೋದು. ಟರ್ನಿಂಗ್ ಯುವರ್ ಹಾರ್ಟ್ ಟುವರ್ಡ್ಸ್ ಜೀಸಸ್, ಟುವರ್ಡ್ಸ್ ಗಾಡ್. ಕಂಪ್ಲೀಟ್ಲಿ. ಸ್ವಲ್ಪ ಕಷ್ಟ ಬಂದಾಗ ಡಾಕ್ಟರ್ ಹತ್ರ ಹೋಗೋ ಥರ, ಯೇಸುವೆ ಸಾಲ ಬಂದಿದೆ ಕಾಪಾಡಿ, ರೋಗ ಬಂದಿದೆ ಕಾಪಾಡಿ, ಕಷ್ಟ ಬಂದಿದೆ ಕಾಪಾಡಿ ಅಂತ ಬರೋದು ಅಲ್ಲ. ಅದಲ್ಲ, ಮುಖ ತಿರುಗೋದಲ್ಲ. ಅದು ಅದ್ಭುತಕ್ಕಾಗಿ ಬರುವಂಥದ್ದು, ಆಶೀರ್ವಾದಕ್ಕಾಗಿ ಬರುವಂಥದ್ದು. ಯು ಆರ್ ಕಮಿಂಗ್ ಓನ್ಲಿ ಫಾರ್ ದ ಬ್ಲೆಸ್ಸಿಂಗ್, ನಾಟ್ ಫಾರ್ ದ ಬ್ಲೆಸ್ಸರ್. You will receive blessing, not the blesser. When you really come for the blesser, you will receive the blesser. How many of you have come here for the blesser? ಎಷ್ಟು ಜನ ಆಶೀರ್ವಾದಕ್ಕೋಸ್ಕರ ಬಂದಿದ್ದೀರಿ? ಆಶೀರ್ವಾದ ಕೊಡುವಾತನಿಗೋಸ್ಕರ ಬಂದಿದ್ದೀರಿ? ಎಷ್ಟು ಜನ ಆಶೀರ್ವಾದ ಪಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀರಿ? ಆಶೀರ್ವಾದ ಪಡ್ಕೊಳ್ಳಿಕ್ಕೋಸ್ಕರ ಬಂದವರಿಗೆ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಮಾಡುವಾತನನ್ನು ಪಡ್ಕೊಳ್ಳಿಕ್ಕೆ ಬಂದವರಿಗೆ ಆಶೀರ್ವಾದ ಮಾಡುವಾತನು ಸಿಗ್ತಾನೆ. ನಿಮಗೆ ಯಾರು ಬೇಕು ನೀವು ತೀರ್ಮಾನ ಮಾಡಿ. ನಿಮ್ಮ ಹೃದಯ ಯಾವುದಕ್ಕಾಗಿ ಆಸೆ ಪಡ್ತದೆಯೋ ಅದು ನಿಮಗೆ ಸಿಗುತ್ತೆ. ವಾಟ್ ಯುವರ್ ಹಾರ್ಟ್ ಈಸ್ ಸೀಕಿಂಗ್ ಟುಡೇ, ಯು ವಿಲ್ ಗೆಟ್ ದಟ್. ನಿನ್ನ ಹೃದಯ ಯಾವುದನ್ನು ಬಯಸ್ತಾ ಇದೆಯೋ ಅದು ನಿನಗೆ ಸಿಗುತ್ತೆ. ಆದರೆ ವಾಕ್ಯ ಸತ್ಯ. ವಾಕ್ಯ ಒಂದೇ ಸತ್ಯ, ಯಾಕೆಂದರೆ ವಾಕ್ಯ ಯೇಸು ಮಾತ್ರವೇ ಸತ್ಯ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ವಾಕ್ಯ ಓದೋಣ ಇನ್ನೊಂದು ಸಾರಿ. ಆತನತ್ತ ತಿರುಗಿದ ಮುಖ, ತಿರುಗಿದ ಹೃದಯ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಯು ವಿಲ್ ನಾಟ್ ಬಿ ಅಶೇಮ್ಡ್. You will not put to be shamed. ನೀನು ನಾಚಿಕೆಗೆಟ್ಟ ಒಂದು ಜೀವನ ಜೀವಿಸೋದಿಲ್ಲ. ನೀನು ನಾಚಿಕೆಯಿಂದ ತಲೆ ತಗ್ಗಿಸುವ ಹಾಗೆ ಆಗೋದಿಲ್ಲ. ನೀನು ತಲೆ ಎತ್ತಿ ನಡೆಯುವ ಹಾಗೆ ದೇವರು ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರು, ಯಾವಾಗ ನೀನು ತಲೆ ಎತ್ತಿ ನಡೆಯುವ ಹಾಗೆ ದೇವರು ಮಾಡ್ತಾರೆ ಗೊತ್ತಾ? ವೆನ್ ಯುವರ್ ಹಾರ್ಟ್ ಟರ್ನ್ ಟುವರ್ಡ್ಸ್ ಜೀಸಸ್ ಅಂಡ್ ಸೀಕ್ ಫಾರ್ ಹಿಮ್. ನಿನ್ನ ಹೃದಯ ಯಾವಾಗ ಯೇಸು ಕ್ರಿಸ್ತನ ಕಡೆಗೆ ತಿರುಗಿ ಆತನಿಗಾಗಿ ನಿಜವಾಗಲೂ ಬಯಸುತ್ತೋ, ಆತನಿಗಾಗಿ ಬಯಸೋದು ಅಂದ್ರೆ ಗೊತ್ತಾ? ಪ್ರೀತಿಗಾಗಿ ಬಯಸೋದು. ಆಗ ನಿನ್ನ ಹೃದಯದ ಒಳಗಡೆ ದೇವರು ತಮ್ಮ ಪ್ರೀತಿಯನ್ನು ತುಂಬಿಸ್ತಾರೆ. ದೇವರನ್ನು ಹುಡುಕೋರಿಗೆ ದೇವರು ಸಿಗ್ತಾರೆ. ದೇವರು ಸಿಕ್ಕಿದ್ರು ಅಂದ್ರೆ ಏನು? ಪ್ರೀತಿ ಸಿಕ್ತು ಅಂತ ಅರ್ಥ. ಪ್ರೀತಿ ಸಿಕ್ಕಿದ ಮೇಲೆ ಏನಾಗುತ್ತೆ? ಜೀವನ ನಾಚಿಕೆಗೆಟ್ಟ ಜೀವನ ಇರೋದಿಲ್ಲ. ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಯಾವಾಗ? ವೆನ್ ಯು ಆರ್ ಫಿಲ್ಡ್ ಬೈ ಗಾಡ್, ವೆನ್ ಯು ಆರ್ ಫಿಲ್ಡ್ ಬೈ ಜೀಸಸ್, ವೆನ್ ಯು ಆರ್ ಫಿಲ್ಡ್ ಬೈ ಲವ್. ಗಾಡ್ ಇಸ್ ಗುಡ್, ಹಿಸ್ ಲವ್ ಎಂಡ್ಯೂರತ್ ಫಾರ್ ಎವರ್. ದೇವರು ಒಳ್ಳೆಯವನು, ಆತನ ಪ್ರೀತಿ ಶಾಶ್ವತ, ನಿತ್ಯ, ನಿರಂತರ, ಎಂದಿಗೂ ಅಳಿದು ಹೋಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೂರ್ಯ ಯಾವತ್ತೂ ಮುಳುಗೋದಿಲ್ಲ. ಅದೇ ರೀತಿ ದೇವರ ಪ್ರೀತಿ ಯಾವತ್ತೂ ಮುಳುಗಿ ಹೋಗೋದಿಲ್ಲ, ಅಸ್ತಮಿಸಿ ಹೋಗುವುದಿಲ್ಲ, ಎಂಡ್ ಆಗುವುದಿಲ್ಲ. ಹಿಸ್ ಮರ್ಸೀಸ್ ನೆವರ್ ಕಮ್ ಟು ಅನ್ ಎಂಡ್. ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ದೇ ಆರ್ ದೇರ್ ಎವ್ರಿ ಮಾರ್ನಿಂಗ್. ಆತನ ಕೃಪೆಗೆ ಕೊನೆ ಇಲ್ಲ. ಪ್ರತಿದಿನ ಅದು ಹೊಸದಾಗಿನೇ ಇರುತ್ತೆ. ಪ್ರತಿದಿನ ಅದು ಹೊಸದಾಗಿನೇ ಇರುತ್ತೆ. ಅಂದರೆ ಇವತ್ತು ಮುಗೀತು, ಕ್ಲೋಸ್ ಆಯಿತು, ನಾಳೆ ಮತ್ತೆ ಹೊಸದಾಗಿ ಬರುತ್ತೆ ಅಲ್ಲ. Every day it is new. There is no end. There is no end. There is no setting off. Okay, sunset ಆಗುತ್ತಲ್ಲ, ಸೂರ್ಯ ಅಸ್ತಮಿಸಿದನು, ಸೂರ್ಯ ಮುಳುಗಿದನು ಅಂತ ಹೇಳ್ತೀವಿ. ಸೂರ್ಯ ಮುಳುಗಲ್ಲ, ನಾವು ಮುಳುಗ್ತೀವಿ ಅಷ್ಟೇ. ಭೂಮಿ
ಹೀಗೆ ತಿರುಗುತ್ತೆ. ನಾವು ಈ ಕಡೆ ತಿರುಗಿದಾಗ ನಮ್ಮ ಪಾಲಿಗೆ ಸೂರ್ಯ ಮುಳುಗಿದಾಗ ಆಗುತ್ತೆ ಅಷ್ಟೇ. ನಾವು ಲೋಕದ ಕಡೆಗೆ ತಿರುಗಿದಾಗ, ಪಿಶಾಚಿ ಕಡೆಗೆ ತಿರುಗಿದಾಗ, ಅಯ್ಯೋ ದೇವರಿಲ್ಲ, ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗ್ತಾ ಇಲ್ಲ, ಎಷ್ಟು ಉಪವಾಸ ಮಾಡಿದರೂ ಪ್ರಯೋಜನ ಇಲ್ಲ, ಎಷ್ಟು ಹರಕೆ ಕಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಉಪವಾಸ, ನಿನ್ನ ಪ್ರಾರ್ಥನೆ, ನಿನ್ನ ಹರಕೆ ಎಲ್ಲ ಆಮೇಲೆ ಮೊದಲು ಆ ಕಡೆ ತಿರುಗು. ನೀನು ಆ ಕಡೆ ತಿರುಗದೆ ನೀನು ಏನು ಮಾಡಿದ್ರು ಎಲ್ಲ ಯಾವುದಕ್ಕೆ ಸಮಾನ ಗೊತ್ತಾ? ಮಳೆ ಬರುವಾಗ ಒಂದು ದೊಡ್ಡ ಪಾತ್ರೆನ ತಗೊಂಡೋಗಿ ಉಲ್ಟಾ ಇಟ್ಟಿದ್ದಕ್ಕೆ ಸಮಾನ. ಪಾತ್ರೆ ಒಳಗಡೆ ನೀರು ತುಂಬಬೇಕು. ಮಳೆ ಬಂದಿದೆ, ಮಳೆ ನೀರು ಸುರಿತಾ ಇದೆ, ದೇವರು ಆಕಾಶದಿಂದ ಮಳೆ ಸುರಿಸಿದ್ದಾರೆ. ಈಗ ನಮಗೆ ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಬಾಯಾರಿಕೆ ಆಗ್ತಾ ಇದೆ, ದಾಹ ಆಗ್ತಾ ಇದೆ. ಸೊ ನೀವೇನು ಮಾಡ್ತೀರಿ? ಓಡಿ ಹೋಗಿ ಒಂದು ದೊಡ್ಡ ಬಕೆಟನ್ನು, ಹಂಡೆಯನ್ನು, ಪಾತ್ರೆಯನ್ನು ನೀವೇನು ಮಾಡ್ತೀರಿ? ಉಲ್ಟಾ ತಿರುಗಿಸಿಟ್ಬಿಡ್ತೀರಿ, ತಲೆ ಕೆಳಗೆ ಮಾಡಿಟ್ಟಿರ್ತೀರಿ. 1 ಗಂಟೆ ಅಲ್ಲಿಟ್ಟಾದ್ಮೇಲೆ ಎತ್ಕೊಂಡು ಬಂದಾಗ ಮನೆಯಲ್ಲಿ ಕುಡಿಯೋರಿಗೆ ನೀರು ಸಿಗುತ್ತಾ? ಯಾರನ್ನ ಬೈಕೋಬೇಕು? ಮಳೆಯನ್ನು ಬೈಕೋಬೇಕು, ಪಾತ್ರೆಯನ್ನು ಬೈಕೋಬೇಕಾ? ಪಾತ್ರೆನ ಬೈದ ಪ್ರಯೋಜನ ಇಲ್ಲ, ಪಾತ್ರೆ ಇಟ್ಟವ್ರನ್ನ ಬೈಬೇಕು. ಆದರೆ ಪಾತ್ರೆಗೆ ಜೀವ ಇದೆ ಅಂತ ಇಟ್ಕೊಳ್ಳಿ. ಆ ಪಾತ್ರೆ ನೀವೇ ಅಂತಲೇ ಇಟ್ಕೊಳ್ಳಿ. ಆ ಪಾತ್ರೆ ನಾನು, ನೀವು, ಆಯಿತಾ? ಆ ಪಾತ್ರೆ ಯಾರು? ನಾನೇ ಅಂತ ಇಟ್ಕೊಳ್ಳಿ. ಈಗ ಆ ಪಾತ್ರೆ ಹೋಗ್ಬಿಟ್ಟು ತಲೆ ಕೆಳಗೆ ಮಾಡಿ ನಿಂತ್ಕೊಂಡ್ರೆ ಪಾತ್ರೆ ಒಳಗಡೆ ನೀರು ತುಂಬುತ್ತೋ ಇಲ್ಲೋ ಅಂತ ಪರೀಕ್ಷೆ ಮಾಡಿ ನೋಡಿ. ಮಳೆಗಾಲ ಬರುತ್ತೆ, ನೆಕ್ಸ್ಟ್ ಇನ್ನು ಹತ್ರದಲ್ಲೇ ಬರುತ್ತೆ. ಆಗ ಒಂದು ದೊಡ್ಡ ಬಕೆಟ್ ತಗೊಂಡೋಗಿ ಉಲ್ಟಾ ಇಡಿ. ಆಮೇಲೆ 1 ಗಂಟೆ ನಂತರ ತಗೊಂಡೋಗಿ ವಾಪಸ್ ಮನೆ ಒಳಗಡೆ ತಗೊಂಡು ಬನ್ನಿ, ಅಡುಗೆ ಮಾಡಲಿ. ನೀರು ತಗೊಂಡು ಬಂದು ಅಡುಗೆ ಆಗೋದಿಲ್ಲ, ನಾಟಕ ಆಗುತ್ತೆ. ಹಾಗೆ ಅನೇಕರ ಜೀವನ ನಾಟಕಮಯವಾಗಿಬಿಟ್ಟಿದೆ. ಪ್ರಾರ್ಥನೆ ಮಾಡಿ 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 ಪ್ರೀತಿಯ ಸಹೋದರ ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಬೇಕು, ಆಮೇಲೆ ಉಪವಾಸ ಬೇಕು, ಆಮೇಲೆ ಎಲ್ಲ ಬೇಕು. ಆಮೇಲೆ ಮೊದಲು ಹೃದಯ ಆ ಕಡೆಗೆ ತಿರುಗಬೇಕು, ಮೊದಲು ಯೇಸು ಬೇಕು. ನಿನ್ನ ಜೀವನ ಪ್ರಾರಂಭ ಆಗೋದು ಯೇಸುವಿನಿಂದ. ಯುವರ್ ಲೈಫ್ ಬಿಗಿನ್ಸ್ ವಿತ್ ಜೀಸಸ್. ಕಂಟಿನ್ಯೂ ವಿತ್ ಜೀಸಸ್. ದೆರ್ ಈಸ್ ನೋ ಎಂಡ್, ಆಯಿತಾ? ಹಿಯರ್ ಯುವರ್ ಲೈಫ್ ಎಂಡ್ಸ್ ವಿತ್ ಜೀಸಸ್, so that your life will continue for all eternity with Jesus. ಈ ಲೋಕದಲ್ಲಿ ಯಾರ್ದೆಲ್ಲ ಜೀವನ ಯೇಸುವಿನಿಂದ ಪ್ರಾರಂಭಿಸ್ತಾರೋ ಅವರ ಜೀವಿತಗಳು ಯೇಸುವಿನಲ್ಲಿ ಮುಂದುವರಿಯುತ್ತೆ. ಇಹಲೋಕದಲ್ಲಿ ಅವರ ಜೀವನ ಯೇಸುವಿನಲ್ಲಿ ಕೊನೆಯಾಗಿ ಪರಲೋಕದ ಜೀವನ ಯೇಸುವಿನೊಂದಿಗೆ ಶಾಶ್ವತವಾಗಿ ಮುಂದುವರಿಯುತ್ತೆ. there is no end, ಕೊನೆ ಅನ್ನೋದಿಲ್ಲ. ಯೇಸುವಿನಲ್ಲಿ ನಿನ್ನ ಜೀವನ ಪ್ರಾರಂಭಿಸಿದರೆ ನಿನ್ನ ಜೀವನಕ್ಕೆ ಕೊನೆ ಇಲ್ಲ. ಯೇಸುವಿನಲ್ಲಿ ಪ್ರಾರಂಭಿಸದೇ ಇದ್ದರೆ ನಿನ್ನ ಜೀವನ ಇನ್ನು ಪ್ರಾರಂಭನೇ ಆಗಿಲ್ಲ. ನೀನಿನ್ನು ಎಲ್ಲಿದೆಯಾ? ಯು ಆರ್ ಸ್ಟಿಲ್ ಡೆಡ್. ಇನ್ನೂ ಕೂಡ ಸತ್ತೇ ಇದೆಯಾ? ಮತ್ತೆ ನಾವು ಚರ್ಚಿಗೆ ಹೋಗ್ತೀವಲ್ವಾ? ಸತ್ತವನಾಗಿ ಚರ್ಚಿಗೆ ಹೋಗ್ತಾ ಇದೆಯಾ? ಮತ್ತೆ ನಾವು ದಿನ ಪ್ರಾರ್ಥನೆ ಮಾಡ್ತೀವಲ್ವಾ? ಸತ್ತವನಾಗಿದ್ದು ಪ್ರಾರ್ಥನೆನೇ ಮಾಡ್ತಾ ಇದೆಯಾ? ಸತ್ತೋಗ್ಬಿಟ್ಟಿದೆಯಾ? ಒಳಗಡೆ ಜೀವ ಇಲ್ಲ, ಬಟ್ ಯು ಆರ್ ಪ್ರೇಯಿಂಗ್ ಎವ್ರಿ ಡೇ. ಫರಿಸಾಯ ಇರ್ತಾರ, ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಎಲ್ಲ ಜಾತಿ ಧರ್ಮದಲ್ಲೂ ಮಾಡ್ತಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಜೀವಿತದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ಅನುಭವ ಸಿಗೋದು ಯಾವಾಗ ಗೊತ್ತಾ? ನಿನ್ನ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡದೇ ಇದ್ದರೆ ನಿನ್ನ ಪ್ರಾರ್ಥನೆ ಅದು ಪ್ರಾರ್ಥನೆ ಅಲ್ಲ. ನಿನ್ನ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಪರಿವರ್ತನೆ ತರುವಂಥದ್ದಾಗಬೇಕು. ಫಸ್ಟ್ every time whenever you pray, it should bring some kind of spiritual change, emotional change in your life. If that is not happening, what you are doing is not at all a prayer. You are doing something, some mechanism. ಗಣ 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 ಮಣ 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 ಮಣ. ಈ ಹಿಟ್ಟಿನ ಗಿರಣಿ ಓಡುತ್ತಲ್ವಾ, ಆ ರೀತಿ ಗಿರಣಿ ಥರ ಪ್ರಾರ್ಥನೆ ಮಾಡುವವರು ಸುಮಾರು ಜನ ಇದ್ದೀರಿ. ಏನು ಪ್ರಯೋಜನ? ಶಬ್ದ ಮಾತ್ರ ಬರುತ್ತೆ. ಗಿರಣಿ ಏನಾದರೂ ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗೋದಿಲ್ಲ, ಅದು ಹಾಗೇ ಇರುತ್ತೆ, ಸುತ್ತಾನೇ ಇರುತ್ತೆ, ಶಬ್ದ ಮಾಡ್ತಾನೇ ಇರುತ್ತೆ. ಆದ್ದರಿಂದ ನೀವು ಶಬ್ದ ಮಾಡುವ ಗಿರಣಿಗಳ ಥರ ಆಗಬಾರ್ದು, ಪರಿವರ್ತನೆ ತರುವವ್ರ ಥರ ಆಗಬೇಕು. ಪರಿವರ್ತನೆ ತರುವವರಾಗಬೇಕು. ನಮ್ಮ ಜೀವನ ಪರಿವರ್ತನೆ ಉಂಟಾಗಬೇಕು. ಇದಾಗೋದು ಯಾವಾಗ ಗೊತ್ತಾ? ದೇವರ ಕಡೆಗೆ ನಾವು ತಿರುಗಿದಾಗ. ಯಾರ ಕಡೆಗೆ ತಿರುಗಿದಾಗ? ಇದು ತುಂಬ ಸುಲಭ ಆಯಿತಾ? ದೇವ್ರ ಕಡೆಗೆ ತಿರುಗಲಿಕ್ಕೆ ನೀವೇನು ದೊಡ್ಡ ದೊಡ್ಡ ಕಷ್ಟಪಡೋದೇನು ಬೇಕಾಗಿಲ್ಲ. ತೀರ್ಮಾನ ಮಾಡಿದರೆ ಸಾಕು. ತೀರ್ಮಾನ ಅದು ನಿಮ್ಮ ಒಳಗಡೆ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತೀರ್ಮಾನ ಮಾಡಲಿಕ್ಕೆ ಬೇಕಾಗಿರೋ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ.
ನೀವಿಲ್ಲಿ ಬರಬೇಕು ಇವತ್ತು ಅಂತ ತೀರ್ಮಾನ ಮಾಡಿದ್ದಕ್ಕೆ ನೀವಿಲ್ಲಿದ್ದೀರಿ. ದೇವ್ರು ಕರ್ಕೊಂಡು ಬಂದರು ಅದೆಲ್ಲ ಓಕೆ ಫೈನ್. ನಾನು ಪ್ರಶ್ನೆ ಕೇಳ್ತೀನಿ, ಹಾಗಾದರೆ ದೇವ್ರು ಯಾಕೆ ಬೇರೆಯವ್ರನ್ನ ಕರ್ಕೊಂಡು ಬಂದಿಲ್ಲ, ನಿಮ್ಮನ್ನೇ ಯಾಕೆ ಕರ್ಕೊಂಡು ಬಂದರು? ನಿಮ್ಗಿಂತ ತುಂಬ ಒಳ್ಳೆಯವರು ಇದ್ದಾರೆ, ನಿಮ್ಗಿಂತ ತುಂಬ ಕೆಟ್ಟವರು ಇದ್ದಾರೆ, ನಿಮ್ಗಿಂತ ತುಂಬ ಅಗತ್ಯ ಇದ್ದವರು ಇದ್ದಾರೆ, ಅವ್ರನ್ನ ಯಾಕೆ ಕರ್ಕೊಂಡು ಬಂದಿಲ್ಲ, ನಿಮ್ಮನ್ನ ಯಾಕೆ ಕರ್ಕೊಂಡು ಬಂದರು? ಹೇಳಿ. ದೇವ್ರ ಚಿತ್ತ ನೀವೇ ಬರಬೇಕು ಅಂತ ಇತ್ತು, ಮಿಕ್ಕವ್ರು ಹಾಳಾಗಿ ಹೋಗ್ಲಿ ಅಂತನಾ? ನಿಮ್ಗಿಂತ ಮೋಸವಾಗಿದ್ದವರು ಹಾಳಾಗಿ ಹೋಗ್ಲಿ ಅಂತನಾ? ಒಂದು ವೇಳೆ ಅವರು ಏನಾದರೂ ಇವತ್ತು ಬಂದಿದ್ರೆ ಬದುಕೋರಿದ್ರು, ಅವರು ನಾಳೆ ಸತ್ತೋಗ್ಬಿಡ್ತಾರೆ. ಬಂದಿದ್ರೆ ಬದುಕ್ತಾರೆ ಖಂಡಿತ, ಬರದೇ ಇದ್ರೆ ಸತ್ತೋಗ್ತಾರೆ. ದೇವ್ರ ಚಿತ್ತನಾ? ಓಕೆ, ದೇವ್ರ ಚಿತ್ತ ಇದೆ ಖಂಡಿತ. ದೇವರು ಆಕರ್ಷಣೆ ಮಾಡದೆ ಬರಲಿಕ್ಕೆ ಆಗೋದಿಲ್ಲ. ಈ ಆಕರ್ಷಣೆ ಎಲ್ರಿಗೂ ಇದೆ, ಎಲ್ಲರ ವಿಷಯದಲ್ಲೂ ಒಂದೇ. ನನ್ನ ವಿಷಯದಲ್ಲೊಂದು, ನಿಮ್ಮ ವಿಷಯದಲ್ಲೊಂದು ಅಲ್ಲ. ದೇವರ ಚಿತ್ತ ಎಲ್ಲರ ವಿಷಯದಲ್ಲೂ ಒಂದೇ. ಎಲ್ಲರೂ ಯೇಸುವನ್ನು ಅರ್ಥಕೋಬೇಕು, ಜೀವ ಪಡ್ಕೋಬೇಕು, ನಿತ್ಯ ಜೀವ ಪಡ್ಕೋಬೇಕು. ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಕನ್ಸರ್ನಿಂಗ್ ಆಲ್ ಪೀಪಲ್. ದಿಸ್ ಇಸ್ ದ ಯೂನಿವರ್ಸಲ್ ವಿಲ್ ಆಫ್ ಗಾಡ್. ಸಾರ್ವತ್ರಿಕವಾದ ದೇವರ ಉದ್ದೇಶ ಎಲ್ಲರೂ ಯೇಸುವನ್ನು ಅರ್ಥಕೋಬೇಕು ಅನ್ನೋದು. 4 ಜನ ಮಾತ್ರ ಅರ್ಥಕೋಬೇಕು ಅನ್ನೋದಲ್ಲ. ಆದರೆ ನಿಮಗೆ ಇಲ್ಲಿ ಧ್ಯಾನ ಇದೆ ಅಂತ ಕರೆದಾಗ ನೀವು ಡಿಸೈಡ್ ಮಾಡಿದ್ರಿ, ಕಷ್ಟ ಆದರೂ ಪರವಾಗಿಲ್ಲ ಹೋಗ್ಬಿಡೋಣ. ಯಾಕೋ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ಧ್ಯಾನಕ್ಕೆ ಹೋಗು, ಧ್ಯಾನಕ್ಕೆ ಹೋಗು, ಧ್ಯಾನಕ್ಕೆ ಬಾ ಅಂತ. ಒಂದು ಸಾರಿ ಹೋಗ್ಬಿಡೋಣ, ಅದೇನು ಮಾಡ್ತಾರೋ ನೋಡೋಣ, ದೇವ್ರು ಅದೇನು ಮಾಡ್ತಾರೋ ನೋಡೋಣ. ಆ ರೀತಿ ನೀವು ಹೇಗೋ ಒಂದು ತೀರ್ಮಾನ ಮಾಡಿದ್ರಿ. ಯು ಮೇಡ್ ಎ ಡಿಸಿಷನ್ ಟು ಕಮ್ ಹಿಯರ್, ಸೊ ಯು ಆರ್ ಹಿಯರ್. ಖಂಡಿತ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ದೇವರ ಚಿತ್ತ ನೀವು ಹೇಳಿದ್ದೆಲ್ಲ ಒಪ್ಕೊಳ್ಳೋಣ. ಆದರೆ ಅದು ನಿಮ್ಮ ಮೇಲೆ ಮಾತ್ರ ಅಲ್ಲ, ಎಲ್ಲರ ಮೇಲೂ ಇದೆ. ಆದರೆ ಎಲ್ಲರೂ ತೀರ್ಮಾನ ಮಾಡಿಲ್ಲ. ನೀವು ತೀರ್ಮಾನ ಮಾಡಿದ್ದೀರಿ, ನೀವೆಲ್ಲಿದ್ದೀರಿ. ನಾನು ಏನು ಹೇಳ್ತಾ ಬಂದೆ ಅಂದರೆ, ದೇವರು ಪ್ರತಿಯೊಬ್ಬರಿಗೂ ತೀರ್ಮಾನಗಳನ್ನ ಮಾಡಲಿಕ್ಕೆ ಬೇಕಾದ ಕೆಪ್ಯಾಸಿಟಿ ಕೊಟ್ಟಿದ್ದಾರೆ, ಎಬಿಲಿಟಿ ಕೊಟ್ಟಿದ್ದಾರೆ. ಒಪ್ಕೊಳ್ತೀರಾ? ಒಪ್ಕೊಳ್ಳಲ್ಲ? ಹಾಂ, ತೀರ್ಮಾನ ಮಾಡಲಿಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರಾ? ನೀವಿಲ್ಲಿ ಕುತ್ಕೊಂಡು ವಾಕ್ಯನೂ ಕೇಳ್ಬೋದು, ನೀವು ಇಷ್ಟ ಆಗಿಲ್ಲ ಅಂದರೆ ಎದ್ದು ಆ ಕಡೆ ಹೋಗ್ಬೋದು, ಇಲ್ಲ ಅಂದರೆ ಕೇಳಿಕೊಂಡು ಬ್ಯಾಗ್ ಎತ್ಕೊಂಡು ಮನೆಗೂ ಹೋಗ್ಬೋದು. ತೀರ್ಮಾನ ಮಾಡಲಿಕ್ಕೆ ನಿಮ್ಗೆ ಆಗುತ್ತಾ? ಅವಕಾಶ ಇದೆಯಾ? ಸ್ವಾತಂತ್ರ್ಯ ಇದೆಯಾ? ಇದೆ. ಸೊ ಈ ತೀರ್ಮಾನ ನಡೆಯೋದೆಲ್ಲಿ? ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ. ನೀವು ಇಲ್ಲಿ ತೀರ್ಮಾನ ಮಾಡೋದಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಇರುತ್ತೆ. ನೀವೇನು ಡಿಸೈಡ್ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಇರುತ್ತೆ. ನೀವು ತೀರ್ಮಾನ ಮಾಡಲಿಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ, ಮುಂದುವರಿಸ್ತಾ ಹೋದರೆ ಡಿಲೇ ಆಗ್ತಾ ಹೋಗುತ್ತಷ್ಟೇ. ಈಗ ನಿಮ್ಮ ಕೈಗೆ ಒಂದಿಷ್ಟು ಬೀಜ ಕೊಟ್ಟು ಇದನ್ನು ಬಿತ್ತನೆ ಮಾಡಿ ಒಳ್ಳೆ ಬೆಳೆ ತಗೊಂಡು ಬಾಪ ಅಂತ ಕೊಟ್ಟರೆ, ನೀವು ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಬೆಳೆ ಬರುತ್ತಾ? ನಾಳೆ ಹಾಕೋಣ ಅಂತ ಕೂತ್ಕೊಂಡ್ರೆ ಬೆಳೆ ಬರುತ್ತಾ? ಮುಂದಿನ ವಾರ ನೋಡೋಣ ಅಂತ ಕೂತ್ಕೊಂಡ್ರೆ ಬೆಳೆ ಸಿಗುತ್ತಾ? ಗಿಡ ಬೆಳೆಯುತ್ತಾ? ಬೆಳೆಯೋದಿಲ್ಲ. ಒಂದು 6 ತಿಂಗಳು ಬಿಟ್ಟು ಹಾಕೋಣ, ಬಿತ್ತನೆ ಮಾಡೋಣ ಅಂದರೆ ಬೆಳೆ ಬರುತ್ತಾ? ಬರೋದಿಲ್ಲ. ನಿಮ್ಮ ಕೈಗೆ ಬೀಜ ಕೊಟ್ಟಾಗಿದೆ, ಇದನ್ನು ಬಿತ್ತನೆ ಮಾಡಿದರೆ ಇಷ್ಟು ದಿವಸದಲ್ಲಿ ಒಳ್ಳೆ ಫಲ ಬರುತ್ತೆ ಅಂತ ಹೇಳಿ ಆಗಿದೆ. ಈಗ ನೀವು ಅದನ್ನು ಯಾವತ್ತು ಬಿತ್ತನೆ ಮಾಡಬೇಕು ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಕೈಯಲ್ಲಿದೆ, ದೇವ್ರ ಕೈಯಲ್ಲ ಇರೋದು, ನಿಮ್ಮ ಕೈಯಲ್ಲಿದೆ. ಆದರೆ ನಾವು ಯಾವ ರೀತಿ ಪಿಶಾಚಿ ನಮ್ಮನ್ನು ವಂಚಿಸ್ತಾನೆ ಅಂದರೆ, ಎಲ್ಲ ದೇವ್ರ ಕೈಯಲ್ಲಿದೆ, ನಿನ್ನ ಕೈಯಲ್ಲಿ ಏನಿದೆ? ನಿನ್ನ ಕೈಯಲ್ಲಿ ಏನೂ ಇಲ್ಲ. ಪಾಪರ ಗೊತ್ತಿದೆಯಾ? ನಿನ್ನಿಂದ ಏನೂ ಆಗೋದಿಲ್ಲ. ಅದು ಸುಳ್ಳು. ನಿನ್ನಿಂದ ಆಗುತ್ತೆ. ಯು ಆರ್ ಏಬಲ್, ಯು ಕ್ಯಾನ್. ಎಸ್, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್, ನಾಟ್ ಬೈ ಮೈಟ್, ನಾಟ್ ಬೈ ಪವರ್, ಬಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನಿಂದ ಎಲ್ಲ ಸಾಧ್ಯ, ಆದರೆ ನನ್ನ ಬಲದಿಂದ ಅಲ್ಲ, ನನ್ನ ಬುದ್ಧಿಶಕ್ತಿ ಜ್ಞಾನದಿಂದ ಅಲ್ಲ, ನನ್ನನ್ನು ಶಕ್ತಿಪಡಿಸುವ ಪರಿಶುದ್ಧಾತ್ಮನ ಬಲದಿಂದ ಎಲ್ಲವೂ ಸಾಧಿಸಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯು ಕ್ಯಾನ್. ನಿನ್ನಿಂದ ಸಾಧ್ಯ ಇದೆ. ಫಸ್ಟ್ ನೀವು ತಲೆಗೆ ತಗೋಬೇಕಾಗಿರೋದೇನು ಗೊತ್ತಾ? ನನ್ನಿಂದ ಸಾಧ್ಯ. ನಿಮ್ಮ ಮೈಂಡ್ ಇದುವರೆಗೂ ಹೇಳಿರ್ಬೋದು, ನಿನಗೊಂದು ಒಳ್ಳೆ ಜೀವನ ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ, ನಿನಗೆ ದೇವರಿಗಾಗಿ ಬದುಕಲಿಕ್ಕೆ ಆಗೋದೇ ಇಲ್ಲ, ನಿನಗೆ ಕ್ಷಮಿಸಲಿಕ್ಕೆ ಆಗೋದೇ ಇಲ್ಲ, ನಿನಗೆ ಪ್ರೀತಿಸಲಿಕ್ಕೆ ಆಗೋದೇ ಇಲ್ಲ, ನಿನಗೆ ದೇವರ ಸಂಬಂಧದಲ್ಲಿ ಇರಲಿಕ್ಕೆ ಆಗೋದೇ ಇಲ್ಲ
ಅಂತ ನಿನ್ನ ಮನಸ್ಸು ನಿನಗೆ ಹೇಳಿರ್ಬೋದು. ನೀನು ಅದನ್ನು ಒಪ್ಕೊಂಡಿರ್ತೀಯ, ಅದಕ್ಕೆ ಆಗ್ತಾ ಇಲ್ಲ. ಆದರೆ ಮನಸ್ಸಿಗೆ ಆಲೋಚನೆ ಕೊಟ್ಟಿದ್ಯಾರು? ಪಿಶಾಚಿ, ಡೆವಿಲ್. ಆದರೆ ಇಂದು ಪರಿಶುದ್ಧಾತ್ಮರು ನಿನಗೆ ವಾಕ್ಯದ ಮುಖಾಂತರ ಆಲೋಚನೆ ಕೊಡ್ತಾ ಇದ್ದಾರೆ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸಲಿಕ್ಕೆ ನಿನಗೆ ಸಾಧ್ಯ ಇದೆ. ಯಾರ ಶಕ್ತಿಯಿಂದ? ನಿನ್ನ ಶಕ್ತಿಯಿಂದ ಅಲ್ಲ, ಯೇಸು ಕ್ರಿಸ್ತನ ಶಕ್ತಿಯಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ ಓದೋಣ ನಾವು. ಫಿಲಿಪ್ಪಿ 4:13. ಐ ಕ್ಯಾನ್ ಡೂ ಫ್ಯೂ ಥಿಂಗ್ಸ್ ಅಲ್ಲ, ಆಲ್ ಥಿಂಗ್ಸ್. ಆಲ್ ಥಿಂಗ್ಸ್ ಐ ಕ್ಯಾನ್ ಡೂ. ಸರ್ವೇಶ್ವರನ ಶಕ್ತಿಯಿಂದ, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ. ಏನನ್ನು ಸಾಧಿಸುವ? ಸರ್ವವನ್ನು ಸಾಧಿಸುವ. ಹಲೋ, ಏನನ್ನು ಸಾಧಿಸುವ? ಏನನ್ನು ಸಾಧಿಸುವ? ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಸಾಮರ್ಥ್ಯ ಯಾರಿಗಿದೆ? ಹೀಗೆ ತಟ್ಟಿ ಹೇಳ್ಕೋಬೇಕು, ನನಗಿದೆ. ಏನಿದೆ? ಹೇಗೆ ಸಾಧಿಸ್ತೀರಾ? ನೀವು ಯಾರು ಹೇಳ್ತಾ ಇಲ್ಲ ಗೊತ್ತಾ? ಕೆಲವ್ರಿಗೆ ಅರ್ಥ ಆಗಿಲ್ಲ, ಹೇಳ್ತಾ ಇಲ್ಲ, ಅದು ಓಕೆ. ಕೆಲವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಳ್ತಾ ಇಲ್ಲ, ಅದು ಓಕೆ. ಕೇಳಿಸ್ಕೊಂಡು ಹೇಳಲಿಕ್ಕೆ ಯಾಕಾಗ್ತಾ ಇಲ್ಲ ಗೊತ್ತಾ? ನೀವಿನ್ನೂ ನಂಬ್ತಾ ಇಲ್ಲ. ನೀವು ನಿಮ್ಮನ್ನೇ ನಂಬಿಬಿಟ್ಟಿದ್ದೀರಾ. ನೀವು ಎಲ್ಲಿವರೆಗೆ ನೀವು ನಿಮ್ಮನ್ನು ನಂಬಿ ಬದುಕ್ತಿರಲ್ವಾ, ಹಾಳಾಗಿ ಹೋಗ್ತೀರಾ. ನೆನ್ಪಿಟ್ಕೊಳ್ಳಿ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ವಾ, ಸೆಲ್ಫ್ ಕಾನ್ಫಿಡೆನ್ಸ್ ಅದು ಯಾವತ್ತು ನಿಮ್ಮನ್ನು ಯಾವ ಚರಂಡಿಗೆ ಹೊತ್ಕೊಂಡು ಹಾಕಿ ಬಿಸಾಡುತ್ತೋ ಗೊತ್ತಿಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟು ಕೆಟ್ಟದ್ದು ಬೇರೆ ಯಾವುದೂ ಇಲ್ಲ. ಲೋಕ ಹೇಳ್ಕೊಡುತ್ತೆ, ಕಲಿಸ್ಕೊಡುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಜಯಿಸ್ಬೋದು ಅಂತ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಜಯಿಸಿ ಥರ ಆಗ್ತೀವಿ, ಲಾಸ್ಟಿಗೆ ಪಲ್ಟಿ ಹೊಡೆದು ಬೀಳ್ತೀವಿ, ಜೀವಮಾನದಲ್ಲಿ ಎದ್ದೇಳಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಗಾಡ್ ಕಾನ್ಫಿಡೆನ್ಸ್, ವರ್ಡ್ ಕಾನ್ಫಿಡೆನ್ಸ್, ಜೀಸಸ್ ಕಾನ್ಫಿಡೆನ್ಸ್, ಕ್ರೈಸ್ಟ್ ಕಾನ್ಫಿಡೆನ್ಸ್. ನಿನ್ನ ಒಳಗಡೆ ಗಾಡ್ ಕಾನ್ಫಿಡೆನ್ಸ್ ಇದ್ದರೆ, ವರ್ಡ್ ಕಾನ್ಫಿಡೆನ್ಸ್ ಇದ್ದರೆ, ವಾಕ್ಯದಲ್ಲಿ ನಿನಗೆ ಕಾನ್ಫಿಡೆನ್ಸ್, ಭರವಸೆ ಇದ್ದರೆ, ಕ್ರಿಸ್ತನಲ್ಲಿ ಭರವಸೆ ಇದ್ದರೆ, ದೇವರಲ್ಲಿ ಭರವಸೆ ಇದ್ದರೆ, ವಾಕ್ಯದಲ್ಲಿ ಭರವಸೆ ಇದ್ದರೆ, ನೀನು ಎಲ್ಲೇ ಬಿದ್ದರೂ ಎದ್ದೇಳ್ತೀಯ. ನಿನ್ನನ್ನು ಬೀಳಿಸ್ಲಿಕ್ಕೆ ಯಾರಿಗೂ ಆಗೋದು ಇಲ್ಲ. ಯಾಕೆ ಅಂದರೆ ನಿನ್ನ ಕಾನ್ಫಿಡೆನ್ಸ್ ನಿನ್ನಲ್ಲಿ ಅಲ್ಲ, ಕ್ರಿಸ್ತನಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲಿಯವರೆಗೆ ನಿನ್ನ ಕಾನ್ಫಿಡೆನ್ಸ್ ನಿನ್ನ ಪ್ರೇಯರಲ್ಲಿ, ನಿನ್ನ ಉಪವಾಸದಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ಪ್ರೇಯರ್ ಗ್ರೂಪ್ ಲೀಡರಲ್ಲಿ, ಅವರಲ್ಲಿ ಇವರಲ್ಲಿ, ನಿನ್ನ ಬಲದಲ್ಲಿ, ಬುದ್ಧಿಯಲ್ಲಿ ಇಟ್ಕೊಂಡು ನೀನು ಬದುಕ್ತೀಯೋ, ಎಲ್ಲಿ ಯಾವಾಗ ಪಲ್ಟಿ ಹೊಡಿತೀಯೋ ಗೊತ್ತಿಲ್ಲ, ಯಾವಾಗ ಪಿಶಾಚಿ ಬಂದು ನಿನ್ನನ್ನು ಹೊತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನಿನ್ನ ಕಾನ್ಫಿಡೆನ್ಸನ್ನು ಇರಿಸಿ, ಯೇಸುವಿನಲ್ಲಿ ನಿನ್ನ ಕಾನ್ಫಿಡೆನ್ಸನ್ನು ಇರಿಸಿ, ವಾಕ್ಯದಲ್ಲಿ ನಿನ್ನ ಕಾನ್ಫಿಡೆನ್ಸನ್ನು ಇರಿಸಿ ನೀನು ಬದುಕೋದಾದರೆ, ನೀನು ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡುವಾಗಲೂ ಕೂಡ ನಿನ್ನನ್ನು ಮುಳುಗಿಸ್ಲಿಕ್ಕೆ ಪಿಶಾಚಿಗೆ ಆಗೋದಿಲ್ಲ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರು ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗುವಾಗ ಅಲೆಗಳು ಅಲ್ಲೋಲ ಕಲ್ಲೋಲವಾಯಿತು, ಅಂದರೆ ಯೇಸುವನ್ನು ಮುಳುಗಿಸ್ಲಿಕ್ಕೆ ಆಗಿಲ್ಲ. ಯೇಸುವಿನ ಕಾನ್ಫಿಡೆನ್ಸ್ ಪೂರ್ತಿ ಪಿತನಲ್ಲಿತ್ತು. ಹಿಸ್ ಟ್ರಸ್ಟ್ ವಾಸ್ ಕಂಪ್ಲೀಟ್ಲಿ ಆನ್ ಹಿಸ್ ಫಾದರ್ ಗಾಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಳ್ತಾ ಇರೋ ಮಾತು ನಿಮಗೇನೋ ಒಂಥರ ಡ್ರಾಮಾ ಥರ ಅನಿಸ್ಬೋದು. ಇವರೇನೋ ಹೇಳ್ತಾ ಇದ್ದಾರೆ, ಇದೆಲ್ಲ ನಮಗಾಗುತ್ತಾ? ಇದೆಲ್ಲ ನಿಮಗೆ ಆಗೋದು. ವಾಕ್ಯ ಬರೆದು ಕೊಟ್ಟಿರೋದು ದೇವರು ಯಾರಿಗೆ ಗೊತ್ತಾ? ನನಗೂ ನಿಮಗೂ. ದುರ್ಬಲರಾದ ನಮಗೆ, ಬಲಶಾಲಿಗಳಾದ ನಮಗಲ್ಲ, ದುರ್ಬಲರಾದ ನಮಗೆ, ಅಯೋಗ್ಯರಾದ ನಮಗೆ, ಪಾಪಿಗಳಾದ ನಮಗೆ ದೇವರು ಈ ಶಕ್ತಿಯುತವಾದ ತಮ್ಮ ವಚನಗಳನ್ನು ಕೊಟ್ಟಿದ್ದಾರೆ. ದೇವರ ಪ್ರೀತಿ ಯಾರಿಗೆ ಗೊತ್ತಾ? ನಮಗೆ. ದೇವರು ಯಾರಿಗೋಸ್ಕರ? ನಮಗೋಸ್ಕರ, ನಮಗೋಸ್ಕರ. ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳುತ್ತೆ, ನಮಗೋಸ್ಕರ, ನಮಗೋಸ್ಕರ, ನನಗೋಸ್ಕರ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಜಸ್ಟ್ ಒನ್ ವರ್ಡ್ನ ನೀವು ತಗೊಳ್ಳಿ. ಜೀಸಸ್ ಯಾರಿಗೆ? ಜೀಸಸ್ ಈಸ್ ಫಾರ್ ಮೀ.
ಯೇಸುವಿನ ಮರಣ ಯಾರಿಗೋಸ್ಕರ? ನನಗೋಸ್ಕರ. ಯೇಸುವಿನ ರಕ್ತ ಯಾರಿಗೋಸ್ಕರ? ನನಗೋಸ್ಕರ. ಯೇಸು ಕಳಿಸಿಕೊಟ್ಟ ಪರಿಶುದ್ಧಾತ್ಮರು ಯಾರಿಗೋಸ್ಕರ? ನನಗೋಸ್ಕರ. ತಂದೆ ದೇವರು ತಮ್ಮ ಏಕೈಕ ಪುತ್ರನನ್ನು ಬಲಿ ಅರ್ಪಿಸಿದ್ದು ಯಾರಿಗೋಸ್ಕರ? ನನಗೋಸ್ಕರ. ಯೇಸು ಶಿಲುಬೆಯ ಮೇಲೆ ಕ್ಷಮಿಸಿ ಪ್ರಾರ್ಥಿಸಿದ್ದು ಯಾರಿಗೋಸ್ಕರ? ನನಗೋಸ್ಕರ. ಯೇಸು ಸ್ವಾಮಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದು ಶಿಲುಬೆ ಮೇಲೆ ನನಗೋಸ್ಕರ. ಯೇಸು ಸಮಾಧಿಯಾಗಿದ್ದು ಪುನರುತ್ಥಾನರಾಗಿದ್ದು ನನಗೋಸ್ಕರ. ಯೇಸು ಕ್ರಿಸ್ತರು ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟಿದ್ದು ನನಗೋಸ್ಕರ. ಯೇಸು ಮತ್ತೆ ಮರಳಿ ಬರುವುದು ನನಗೋಸ್ಕರ. ಇದು ನಿಮ್ಮ ಒಳಗಡೆ ಹೋಗ್ಬೇಕು. ಅದು ಆ ವಾಕ್ಯದಲ್ಲಿ ಓದೋಣ. ರೋಮನ್ಸ್ 5:8. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ, ಆದರೆ ನಾನು ಇನ್ನು ತುಂಬಾ ಒಳ್ಳೆಯವನಾಗಿರುವಾಗಲೇ ಅಲ್ಲ, ಏನಾಗಿರುವಾಗಲೇ? ಪಾಪಿಯಾಗಿರುವಾಗಲೇ. ಅಂದರೆ ನೆನ್ಪಿಟ್ಕೊಳ್ಳಿ, ಪಾಪಿಗಳಿಗೋಸ್ಕರ ಇದು. ನಾನೇನು ಪಾಪಿ ಅಲ್ಲ ಅಂದರೆ ನಿನಗೂ ಈ ವಾಕ್ಯಕ್ಕೂ ಸಂಬಂಧ ಇಲ್ಲ. ನಾನೇನು ಪಾಪ ಮಾಡಿದ್ದೀನಿ? ನಾನು ಪ್ರಾರ್ಥನೆ ಮಾಡಿ ಒಳ್ಳೆಯವನು ನಾನು ಅಂದರೆ ನಿನಗೂ ಈ ವಾಕ್ಯಕ್ಕೂ ಸಂಬಂಧ ಇಲ್ಲ, ಇದು ನಿನಗಲ್ಲ. ಒಂದು ವೇಳೆ ನೀನೇನಾದರೂ ಸ್ವಾಮಿ ನನ್ನ ಪಾಪಿ, ಮಹಾಪಾಪಿ, ಪಾಪಿಯಲ್ಲಿ ನಂಬರ್ 1 ಪಾಪಿ ನಾನೇ, ನಿಮಗೆ ದ್ರೋಹ ಮಾಡಿದವನು ನಾನು ಸ್ವಾಮಿ ಅನ್ನೋದಾದರೆ ಈ ವಾಕ್ಯ ನಿನಗೋಸ್ಕರ. This word will bless you. ಓಕೆ. ನಾನಿನ್ನು ಪಾಪಿಯಾಗಿ ಇರುವಾಗಲೇ, when we were yet sinners, ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ, ಯಾರಿಗೋಸ್ಕರ? ನನಗೋಸ್ಕರ. ನಮಗೋಸ್ಕರನಾ? ನನಗೋಸ್ಕರ. ಯಾರಿಗೋಸ್ಕರ? ಕ್ರಿಸ್ತ ಯೇಸು ಯಾರಿಗೋಸ್ಕರ? ನೀನು ಕ್ರಿಸ್ತನಿಗೋಸ್ಕರ ಯಾವತ್ತಾಗ್ತೀಯ? ಕ್ರಿಸ್ತನು ನಿನಗೋಸ್ಕರ ಎಂಬ ಸತ್ಯದ ಅರಿವು ನಿನಗೆ ಯಾವತ್ತು ಪಿತನಿಂದ ಪ್ರಕಟಣೆ ಆಗುತ್ತೋ ಆವತ್ತು ನಿನ್ನ ಜೀವನ ಕ್ರಿಸ್ತನಿಗೋಸ್ಕರ ಆಗುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ಯೋನನ ಮಗನಾದ ಸೀಮೋನನೇ ನೀನು ಧನ್ಯ. ಯೇಸು ಯಾರು ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ, ಆದರೆ ನೀನು ನಿನಗೋಸ್ಕರ ತಗೊಂಡಿದೆ. ನೀನು ನನ್ನ ರಕ್ಷಕ, ನೀನು ಜೀವಂತ ದೇವರ ಪುತ್ರ. ಜೀಸಸ್, ಯು ಆರ್ ಮೈ ರೆಡೀಮರ್, ಯು ಆರ್ ಮೈ ಸೇವಿಯರ್. I believe you are not only my savior, you are the savior of the whole world, whole universe. ನೀನು ನನ್ನ ರಕ್ಷಕ ಮಾತ್ರ ಅಲ್ಲ, ಲೋಕರಕ್ಷಕ. ಲೋಕದಲ್ಲಿ ನಾನು ಇದ್ದೀನಿ, ಆದುದರಿಂದ ನೀನು ನನ್ನ ಮತ್ತು ಲೋಕದ ರಕ್ಷಕ ನೀನು, ಲೋಕೋದ್ಧಾರಕ ನೀನು, ಅಭಿಷಿಕ್ತನು ನೀನು. ಅದು ನಾನು ಹೇಳ್ತೇನೆ ನಿನ್ನ ಬಗ್ಗೆ. ಯೇಸು ಹೇಳ್ತಾರೆ, Simon, son of Jonah, you are blessed, you are blessed, you are blessed. ನಾವು ಯೋಚನೆ ಮಾಡಿ ಇದರಲ್ಲಿ ಏನಿದೆ? ಅದರಲ್ಲಿ ನಾವೆಷ್ಟು ಸಾರಿ ಹೇಳಲಿಲ್ಲ ಯೇಸು ಲೋಕೋದ್ಧಾರಕ, ಯೇಸು ರಕ್ಷಕ, ಎಷ್ಟು ಸಾರಿ ಹೇಳಲಿಲ್ಲ ಬಾಯಲ್ಲಿ? ಯಾವತ್ತಾದರೂ ದೇವರಿಂದ ನಮಗೆ ಸ್ವರ ಕೇಳಲ್ಪಟ್ಟಿದೆಯಾ? ಯಾಕೆ ಕೇಳಲ್ಪಟ್ಟಿಲ್ಲ ಗೊತ್ತಾ? ಪಿತನಿಂದ ಪ್ರಕಟಣೆಯಾಗಿ ಬಂದಿಲ್ಲ ನಮಗಿನ್ನು. ಯಾರೋ ಹೇಳಿ, ಪುನರಾವರ್ತಿಸಿ ಹೇಳಿ, ನಾನು ಹೇಳ್ಕೊಟ್ಟಿದ್ದೆ ಹೇಳಿ, ನೀವು ಹೇಳಿದಿರಿ. ಪ್ರಯೋಜನ ಇದೆಯಾ? ಪ್ರಯೋಜನಕ್ಕೆ ಬರ್ಬೋದು, ಪ್ರಯೋಜನ ಇಲ್ಲ. ಪ್ರಯೋಜನದ ದಾರಿ ಅಷ್ಟೇ. ಪ್ರಯೋಜನ ಆಗೋದು ಯಾವಾಗ ಗೊತ್ತಾ? ನೀನು ಹೇಳೋದು ನಿನಗೆ ಮೇಲಿಂದ ಬಂದಿದ್ದಾಗಬೇಕು. ಆಗ ಅದು ಬರುತ್ತೆ, ಹುಡುಕೋರಿಗೆ ಬರುತ್ತೆ. ಕೇಳಿಸ್ಕೊಳ್ತಾ ಇರಿ, ಧ್ಯಾನದಲ್ಲಿ ವಾಕ್ಯಗಳನ್ನ ಹೀಗೆ ಕೇಳಿಸ್ಕೊಳ್ತಾ ಇರಿ, ಮೇಲಿಂದ ಬರುತ್ತೆ ವಾಕ್ಯ. ಇಲ್ಲಿಂದ ಬರೋ ವಾಕ್ಯ ಅಲ್ಲಿಗೆ ಕರ್ಕೊಂಡೋಗುತ್ತೆ ಅಷ್ಟೇ. ಅಲ್ಲಿಂದ ಬರೋ ವಾಕ್ಯ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗುತ್ತೆ, ಸ್ವರ್ಗಕ್ಕೆ ಕನೆಕ್ಟ್ ಮಾಡುತ್ತೆ, ಜೀಸಸ್ಗೆ ಕನೆಕ್ಟ್ ಮಾಡುತ್ತೆ, ಲೈಫ್ಗೆ ಕನೆಕ್ಟ್ ಮಾಡುತ್ತೆ, ಇಟರ್ನಲ್ ಲೈಫ್ಗೆ ಕನೆಕ್ಟ್ ಮಾಡುತ್ತೆ. ಆಗ ನೀವು ಧನ್ಯರಾಗ್ತೀರಿ. ಅಲ್ಲಿವರೆಗೂ ಓ ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿ ಕರುಣಿಸಿರಿ ಅಂತ ಹಾಡ್ಕೊಂಡು ಮೃತರಾಗಿ ಹೋಗ್ಬಿಡ್ತೀರಿ ಒಂದು ದಿವಸ ಅಷ್ಟೇ, ಬೇರೆ ಏನೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸತ್ತವರಿಗೆ ವಿಶ್ರಾಂತಿ ಹಾಡ್ಲಿಕ್ಕಲ್ಲ ನಿಮ್ಮನ್ನು ಕಳಿಸಿರೋದು, ದೇವರು ಆರಿಸ್ಕೊಂಡಿರೋದು. ಸತ್ತವರಿಗೆ ಜೀವ ಕೊಡಲಿಕ್ಕೆ, ಎಬ್ಬಿಸ್ಲಿಕ್ಕೆ. ಆಯಿತಾ? ಆತ್ಮದಲ್ಲಿ ಸತ್ತವರಿಗೆ ಜೀವ ಕೊಡಲಿಕ್ಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಡೋರು ಸುಮಾರು ಜನ ಹಾಡುಗಾರರಿದ್ದಾರೆ, ಅವ್ರು ಹಾಡ್ಕೊಳ್ಳಿ. ನೀವು ಏನು ಮಾಡಬೇಕು? ಸತ್ತಂಥವರಿಗೆ ಜೀವ ಕೊಡಬೇಕು. ನಿಮ್ಮೊಳಗಡೆ ಜೀವ ಇಲ್ಲ ಅಂದರೆ ನೀವು ಸತ್ತವ್ರ ಜೊತೆಗೆ ನಿಂತ್ಕೊಂಡು ಈ ಸತ್ತವರಿಗೆ ಹಾಡ್ತೀರಿ. ಏನು ಮಾಡ್ತೀರಾ? ನೀವೇ ಡಿಸೈಡ್ ಮಾಡಿ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಮತ್ತು ಸತ್ತವ್ರನ್ನ ಏನು ಮಾಡೋದು? ಸತ್ತವ್ರನ್ನ ಸಮಾಧಿ ಮಾಡಿ, ಸತ್ತವ್ರನ್ನ ಸಮಾಧಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದು ಯೇಸು ಹೇಳಿದ್ದಾರೆ, ಸತ್ತವ್ರನ್ನ ನೀವು ಸಮಾಧಿ ಮಾಡಬೇಡಿ. ಸತ್ತವ್ರನ್ನ ಯಾರು ಸಮಾಧಿ ಮಾಡ್ತಾರೆ?
ಸುಮಾರು ಜನ ಸತ್ತವರಿದ್ದಾರೆ, ಅವರು ಸತ್ತವ್ರನ್ನ ಹಾಡ್ಕೊಂಡು ಏನೇನೋ ಮಾಡ್ಕೊಂಡು ಸಮಾಧಿ ಮಾಡ್ಕೊಳ್ತಾರೆ. ನೀವು ಹೋಗಿ ಏನು ಮಾಡಿ ನೀವು ಹೋಗಿ ಶುಭ ಸಂದೇಶವನ್ನು ಸಾರಿ ಅಂತ ಹೇಳ್ತಾರೆ. ಹೇಳಿದ್ದಾರೆ ಯೇಸು ಸ್ವಾಮಿ? ಎಲ್ಲಿ ಹೇಳಿದ್ದಾರೆ? ಆಮೇಲೆ ಹುಡುಕಿ ಹೇಳ್ತೀನಿ, ಆಯಿತಾ? ಆಮೇಲೆ ಹುಡುಕ್ಬಿಟ್ಟು ಹೇಳ್ತೀನಿ ವಾಕ್ಯ ಎಲ್ಲಿದೆ ಅಂತ, ಈಗ ನೆನಪಿಲ್ಲ. ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನು ಹೋಗಿ ಆತ್ಮದಲ್ಲಿ ಸತ್ತವರು ಸುಮಾರು ಜನ ಇದ್ದಾರೆ, ಅವರಿಗೆ ನೀನು ಶುಭ ಸಂದೇಶವನ್ನು ಸಾರಿ ಅವರನ್ನು ನಿತ್ಯ ಮರಣದಿಂದ ಮತ್ತಾಯ 8:22 ಮತ್ತಾಯನ ಶುಭ ಸಂದೇಶ ಮ್ಯಾಥ್ಯೂ 8:22 8:22. ಥ್ಯಾಂಕ್ ಯು. ಏನಿದೆ? ಅವನಿಗೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ. ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ. ನೀನು ನನ್ನನ್ನು ಹಿಂಬಾಲಿಸು. ನೀನು ನನ್ನನ್ನು ಹಿಂಬಾಲಿಸು. ನೀನು ಡೆಡ್ ಬಾಡಿನ ಫಾಲೋ ಮಾಡಬೇಡ, ಡೆಡ್ ಬಾಡಿನ ಫಾಲೋ ಮಾಡಬೇಡ, ನೀನು ನನ್ನನ್ನು ಫಾಲೋ ಮಾಡು. ಐ ಆಮ್ ಲೈಫ್. ಓಕೆ, ಐ ಆಮ್ ಲೈಫ್. ಇಫ್ ಯು ಫಾಲೋ ಮೀ ಯು ವಿಲ್ ಹ್ಯಾವ್ ಲೈಫ್. ಇಫ್ ಯು ಫಾಲೋ ದ ಡೆಡ್ ಬಾಡಿ ಯು ಆಲ್ಸೋ ವಿಲ್ ಡೈ. ಅದಕ್ಕೆ ಸತ್ತವರು ಸಹವಾಸ ಮಾಡಬೇಡಿ. ಮತ್ತೆ ಹೇಳ್ತೀನಿ, ಸತ್ತವರು ಅಂದರೆ ಯಾವುದೋ ಸತ್ತು ಶವದ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು, ಆಯಿತಾ? ಶವರಲ್ಲ, ಪಾಪ ಸತ್ತೋಗಾಯಿತು, ಅದನ್ನು ಒಳ್ಳೆ ರೀತಿಯಲ್ಲಿ ಹಾಡಿನೋ ಏನೇನು ಹಚ್ಚಿನೋ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಮಾಡಬೇಕು. ಆದರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಆತ್ಮದಲ್ಲಿ ಸತ್ತವರು ಎಷ್ಟೋ ಜನ ಇದ್ದಾರೆ. ಡೋಂಟ್ ಫಾಲೋ ದೆಮ್. ಅವರಿಂದ ಹೋಗಬೇಡಿ. ನೀವು ಆತ್ಮದಲ್ಲಿ ಪೂರ್ತಿ ಸತ್ತೋಗ್ಬಿಡ್ತೀರ. ಜೀವ ಇರುವ ಯೇಸುವನ್ನು ಹಿಂಬಾಲಿಸಿ, ವಾಕ್ಯವನ್ನು ಹಿಂಬಾಲಿಸಿ, ಆಗ ಸತ್ತಂತಿರುವ ನಿಮ್ಮ ಆತ್ಮಕ್ಕೆ ಜೀವ ಬರುತ್ತೆ. ಯು ವಿಲ್ ರಿಸೀವ್ ಲೈಫ್ ವೆನ್ ಯು ಫಾಲೋ ಜೀಸಸ್. ಯೇಸುವಿನ ಹಿಂದೆ ಬಂದರೆ ಏನು ಸಿಗುತ್ತೆ ಕೇಳಿದರೆ ಲೈಫ್ ಸಿಗುತ್ತೆ. ಏನು ಸಿಗುತ್ತೆ? ಲೈಫ್ ಸಿಗುತ್ತೆ. ದುಡ್ಡಿನ ಹಿಂದೆ ಹೋದರೆ, ಹಣದ ಹಿಂದೆ ಹೋದರೆ, ಮನುಷ್ಯರ ಹಿಂದೆ ಹೋದರೆ, ಲೋಕದ ಹಿಂದೆ ಹೋದರೆ ಏನು ಸಿಗುತ್ತೆ? ಡೆತ್ ಸಿಗುತ್ತೆ, ಮರಣ ಸಿಗುತ್ತೆ. ಇದರ ಹಿಂದೆ ಹೋಗೋವರೇ ಸತ್ತವರು. 24 ಗಂಟೆ ಕೆಲವರು ಬರೀ ಲೋಕದ ಹಿಂದೆನೇ ಇರ್ತಾರೆ. ವಾಕ್ಯ ಬೇಡ, ದೇವರು ಬೇಡ, ಯೇಸು ಬೇಡ, ಟೈಮ್ ಇಲ್ಲ, ಬ್ಯುಸಿ ಬ್ಯುಸಿ ಬ್ಯುಸಿ. ಇವರೇ ಸತ್ತವರು, ಆಯಿತಾ? ಅದರಿಂದ ಸತ್ತವರು ಸಹವಾಸ ಮಾಡಬೇಡಿ. ಜೀವಂತರು ಯೇಸು, ಅವರು ಸಹವಾಸ ಮಾಡಿ ನಮಗೆ ಏನು ಸಿಗುತ್ತೆ? ಜೀವ ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸು ಅವನ್ನ ಕರೀತಾ ಇರೋದು ಯಾವುದಕ್ಕೆ? ಆ ಮೇಲಿನ ವಾಕ್ಯ ಓದಿ. ಯೇಸು ಒಬ್ಬನಿಗೆ ನೀನು ಹೋಗಿ ಶುಭ ಸಂದೇಶವನ್ನು ಸಾರು ಅಂತ ಹೇಳ್ತಾರೆ. 19ನೇ ವಾಕ್ಯ. ಗುರುವೇ, ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇವೆ. ಅದಕ್ಕೆ ಯೇಸು, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಟ್ಟು ಮಲಗಲು ಸ್ಥಳ ಇಲ್ಲ. ಶಿಷ್ಯರಲ್ಲಿ ಮತ್ತೊಬ್ಬನು ಮುಂದೆ ಬಂದು, ಸ್ವಾಮಿ, ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮುಗಿಸಲು ಸಮಯ ಕೊಡಿ ಎಂದು ಹೇಳಿದನು. ಆಗ ಯೇಸು ಹೇಳ್ತಾರೆ, ಸತ್ತವ್ರನ್ನ ಸಮಾಧಿ ಮಾಡಿಕೊಳ್ಳಿ ಅಂತ. ಓಕೆ, ಅದು ಲೂಕನು ಮಾರ್ಕಲ್ಲೂ ಇದೆ. ಎನಿವೆ, ಯೇಸು ಹೇಳ್ತಿರೋದಿಷ್ಟೇ, ನೀವು ನನ್ನನ್ನು ಫಾಲೋ ಮಾಡಿ. ಯಾರನ್ನ ಫಾಲೋ ಮಾಡಿ? ಯೇಸುನ ಫಾಲೋ ಮಾಡಿ. ಯೇಸು ಹಿಂದೆ ಬನ್ನಿ. ಯೇಸು ಹಿಂದೆ ಬಂದರೆ ಏನು ಸಿಗುತ್ತೆ? ಹೊಸ ಜೀವ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ. ಮನುಷ್ಯರಿಂದ ಹೋದರೆ ಏನು ಸಿಗುತ್ತೆ? ಅಲ್ಪ ಸ್ವಲ್ಪ ಏನಾದರೂ ಇರೋದ್ರೆ ಅದು ಹೋಗುತ್ತೆ. ಇವತ್ತು ನೀವೆಲ್ಲ ಕಳ್ಕೊಂಡಿದ್ದೀರಿ ಅಂದರೆ ಮನುಷ್ಯರಿಂದ ಹೋಗಿದ್ದಕ್ಕೆ ಕಳ್ಕೊಂಡಿದ್ದೀರಿ. ಮನುಷ್ಯರನ್ನ ನಂಬಿ ಕಳ್ಕೊಂಡಿದ್ದೀರಿ. ಯೇಸುನ ನಂಬ್ತೀವಿ ಅಂತ ಬಾಯಲ್ಲಿ ಹೇಳಿದ್ವಿ, ನಂಬಲಿಲ್ಲ. ಮನುಷ್ಯರನ್ನ ನಂಬ್ತೀವಿ ಅಂತ ಬಾಯಲ್ಲಿ ಹೇಳಲಿಲ್ಲ, ನಂಬಿಟ್ರಿ, ಮೋಸ ಹೋದ್ರಿ. ಸೆಲ್ಫ್ ಕಾನ್ಫಿಡೆನ್ಸ್, ಪೀಪಲ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಇನ್ ಪೀಪಲ್, ಕಾನ್ಫಿಡೆನ್ಸ್ ಇನ್ ಮನಿ, ಕಾನ್ಫಿಡೆನ್ಸ್ ಇನ್ ಪವರ್, ಕಾನ್ಫಿಡೆನ್ಸ್ ಇನ್ ವರ್ಲ್ಡ್, ಕಾನ್ಫಿಡೆನ್ಸ್ ಇನ್ ಎವ್ರಿಥಿಂಗ್. It will destroy you. It has destroyed you, many people. ಆದರೆ ಈ ರೀತಿ ಸೋತವರು, ನಾಶವಾಗಿ ಹೋದವರು ಯಾವಾಗ ಆತನತ್ತ ತಿರುಗ್ತಾರೋ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಆತನಲ್ಲಿ ಭರವಸೆಯನ್ನು ಇಡ್ತಾರೋ, ವೆನ್ ಯು ಪುಟ್ ಯುವರ್ ಕಾನ್ಫಿಡೆನ್ಸ್ ಇನ್ ಕ್ರೈಸ್ಟ್, ವರ್ಡ್ ಆಫ್ ಗಾಡ್, ಅವರು ಮೇಲೆ ಕೇಳ್ತಾರೆ. ಅವರ ದುಃಖ ಆನಂದವಾಗಿ ಮಾರ್ಪಡುವುದು. ಹಾಲೆಲೂಯಾ. ಯಾರ ದುಃಖ ಆನಂದವಾಗಿ ಮಾರ್ಪಡುವುದು? ಸೆಲ್ಫ್ ಕಾನ್ಫಿಡೆನ್ಸಿಂದ ಕ್ರೈಸ್ಟ್ ಕಾನ್ಫಿಡೆನ್ಸ್ಗೆ ಯಾರು ರಿಪೆಂಟ್ ಆಗ್ತಾರೋ ಅವರ ಜೀವನದಲ್ಲಿ ಅವರ ದುಃಖವು ಆನಂದವಾಗಿ
ಮಾರ್ಪಡುವುದು. ಹೇಗಾಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂದರೆ ಆ ಪ್ರೋಸೆಸ್ ನನಗೆ ಗೊತ್ತಿಲ್ಲ, ಆದರೆ ಆಗುತ್ತೆ. ಹೇಗೆ ಅಂದರೆ, ಮೊದಲು ವಾಕ್ಯ ಓದಲಿಕ್ಕೆ ಹೇಳಿದ್ನಲ್ವಾ, ಸರ್ವೇಶ್ವರನ ಶಕ್ತಿಯಿಂದ, ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇಟ್ ವಿಲ್ ಹ್ಯಾಪನ್. ಅದು ಸಾಧ್ಯವಾಗ್ತದೆ. ಆ ಪ್ರೋಸೆಸ್ ಗೊತ್ತಿಲ್ಲ, ಅದೇ ದೇವರು ಮಾಡ್ತಾರೆ. ಎದ್ದು ನಿಂತ್ಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿ. ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತಮ್ಮ ಪುತ್ರನನ್ನು ಧಾರೆ ಎರೆದಿದ್ದರಲ್ಲಿ ಪ್ರೀತಿಯ ನಿಜಗುಣ ತೋರಿ ಬರುತ್ತದೆ. ನಾವಿನ್ನು ಪಾಪಿಗಳಾಗಿರುವಾಗಲೇ ದೇವರು ಕ್ರಿಸ್ತ ಯೇಸುವನ್ನು ನನಗೋಸ್ಕರ, ನಿನಗೋಸ್ಕರ, ನಮಗೋಸ್ಕರ ರಕ್ತಧಾರೆ ಎರೆಯುವಂತೆ ಮಾಡಿದರು. ಪ್ರಾಣವನ್ನು ಅರ್ಪಣೆ ಮಾಡುವಂತೆ ಮಾಡಿದರು. ನನಗೋಸ್ಕರ, ನಿಮಗೋಸ್ಕರ. ಹೀಗೆ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿ ವ್ಯಕ್ತವಾಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನಗೋಸ್ಕರ, ನನಗೋಸ್ಕರ ತಂದೆಯಾದ ದೇವರು ಯೇಸುವನ್ನು ಕೊಡುವುದರ ಮುಖಾಂತರ, ಬಲಿಯಾಗಿ ಅರ್ಪಿಸುವುದರ ಮುಖಾಂತರ ತಮ್ಮ ಪರಮ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿದರು, ತಿಳಿಯಪಡಿಸಿದರು. ನಿನಗೋಸ್ಕರ ಯೇಸು ಸತ್ತಿದ್ದಾರೆ, ನೀನು ಅವರಿಗಾಗಿ ಬದುಕಬೇಕೆಂದೇ ಅವರು ನಿನಗೋಸ್ಕರ ಸತ್ತಿದ್ದಾರೆ. ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಯು ಸೋ ದಟ್ ಯು ಮೇ ಲಿವ್ ಫಾರ್ ಹಿಮ್ ಫಾರ್ ಎವರ್. ಯೇಸು ನಿನಗೋಸ್ಕರ ಸತ್ತಿದ್ದಾರೆ, ನೀನು ಆತನೊಂದಿಗೆ ಜೀವಿಸುವುದಕ್ಕಾಗಿ, ನಿತ್ಯವೂ ಜೀವಿಸುವುದಕ್ಕಾಗಿ. ವಾಟ್ ಎ ಲವ್ ಗಾಡ್ ಹ್ಯಾಸ್ ಫಾರ್ ಅಸ್. ಎಂಥ ಪ್ರೀತಿ ಪಿತನು ನಮ್ಮ ಮೇಲೆ ಇರಿಸಿದ್ದಾರೆ. ಎಷ್ಟು ಶ್ರೇಷ್ಠವಾದ ಪ್ರೀತಿ. ತಮ್ಮ ಒಬ್ಬನೇ ಮಗನನ್ನು ಧಾರೆ ಎರೆಯುವ ಪ್ರೀತಿ. ಪಾಪಿಗೋಸ್ಕರ, ಒಬ್ಬ ಅಶುದ್ಧನಿಗೋಸ್ಕರ, ಒಬ್ಬ ವ್ಯಭಿಚಾರಿಗೋಸ್ಕರ, ಒಬ್ಬ ಕೊಲೆಗಾರನಿಗೋಸ್ಕರ, ಒಬ್ಬ ದೈವದ್ರೋಹಿಗೋಸ್ಕರ, ಒಬ್ಬ ಸ್ವಾರ್ಥಿಗೋಸ್ಕರ, ಒಬ್ಬ ಅಹಂಕಾರಿಗೋಸ್ಕರ, ಒಬ್ಬ ಹಠಮಾರಿಗೋಸ್ಕರ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಅಂದರೆ ನನಗೋಸ್ಕರ, ಪಾಪಿಗಳಲ್ಲಿ ಮೊದಲಿಗನಾದ ನನಗೋಸ್ಕರ ತಂದೆ ದೇವರು ತಮ್ಮ ಒಬ್ಬನೇ ಮಗನಾದ ಪರಿಶುದ್ಧನಾದ ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಬಲಿಯಾಗಿ ಅರ್ಪಿಸಿದರು. ನನ್ನನ್ನು ರಕ್ಷಿಸಿದರು, ತನಗೋಸ್ಕರ ಕೊಂಡುಕೊಂಡರು. ಇಷ್ಟು ಮಾತ್ರ ದೇವರು ಈ ಪಾಪಿಯನ್ನು ಪ್ರೀತಿಸಿದರು. ಆತನು ಒಳ್ಳೆಯವನು, ಆತನ ಪ್ರೀತಿ ಶಾಶ್ವತ. ಪಿತನೇ, ನಿಮ್ಮ ಶಾಶ್ವತವಾದ ಪ್ರೀತಿಯ ಕಡೆಗೆ ನಮ್ಮ ರನ್ಮನಗಳು ತಿರುಗುವಂತೆ ಆಗಲಿ ಅಪ್ಪ. ಈ 2 ದಿನದ ಧ್ಯಾನಕೂಟದ ಮುಖಾಂತರವಾಗಿ ಮತ್ತು ವೆಬ್ಎಕ್ಸ್ನಲ್ಲಿಯೂ ಯೂಟ್ಯೂಬ್ನಲ್ಲಿಯೂ ಯಾರೆಲ್ಲ ಈ ಸಂದೇಶವನ್ನು ಆಲಿಸುತ್ತಾ ಇದ್ದಾರೋ, ಆಲಿಸಿ ಪ್ರಾರ್ಥಿಸ್ತಾ ಇದ್ದಾರೋ, ಪ್ರತಿಯೊಬ್ಬರ ಹೃದಯಗಳು ಪಿತನೆ ನಿಮ್ಮತ್ತ ತಿರುಗಲಿ ಅಪ್ಪ. ಪ್ರತಿಯೊಬ್ಬರ ಹೃದಯಗಳು, ಮನಸ್ಸುಗಳು, ತೀರ್ಮಾನಗಳು ನಿಮ್ಮ ಕಡೆಗೆ ತಿರುಗಲಿ, ಯೇಸುವಿನ ಕಡೆಗೆ ತಿರುಗಲಿ, ಪರಲೋಕದೆಡೆಗೆ ತಿರುಗಲಿ. ಪ್ರತಿಯೊಬ್ಬರ ಭರವಸೆ ಯೇಸುವಿನಲ್ಲಿ ಬರಲಿ. ಪ್ರತಿಯೊಬ್ಬರ ಭರವಸೆ ವಾಕ್ಯದಲ್ಲಿ ಆಗಿರಲಿ. ಪ್ರತಿಯೊಬ್ಬರ ಭರವಸೆ ದೇವರಲ್ಲಿ ಮಾತ್ರವೇ ಆಗಿರಲಿ. ಪರಿಶುದ್ಧಾತ್ಮರೇ, ಶಕ್ತಿ ನೀಡಿರಿ. ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ಪವಿತ್ರಾತ್ಮ ಭರಿತ ತೀರ್ಮಾನಗಳಾಗಲಿ. ಇಂದು ಪ್ರತಿಯೊಬ್ಬರು ತೆಗೆದುಕೊಳ್ಳುವ ತೀರ್ಮಾನಗಳು ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ತೀರ್ಮಾನಗಳಾಗಿರಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್. ಪ್ರೀಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ.